ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇಂದಿನ ಸೆಷನ್ನಲ್ಲಿ ನಾವೇನು ನೋಡೋಣ ಅಂತ ಹೇಳಿದ್ರೆ 12th ಡಿಸೆಂಬರ್ ಫಸ್ಟ್ ಶಿಫ್ಟಿನ RRB ಡಿ ಗ್ರೂಪ್ ಪ್ರಶ್ನೆ ಪತ್ರಿಕೆ ಅನಾಲಿಸಿಸ್ನ ಈ ಒಂದು ಸೆಷನಲ್ಲಿ ನಾವು ನೋಡ್ಕೊಳ್ಳೋಣ, ಸರಿನಾ? ಸೊ ಹಾಗಾದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ಇಲ್ಲಿವರೆಗೂ ಯಾರು ಹಳೆಯ ಅನಾಲಿಸಿಸ್ ಕ್ಲಾಸ್ಗಳನ್ನು ಹಾಗೆ ಕರೆಂಟ್ ಅಫೇರ್ಸ್ ಕ್ಲಾಸ್ಗಳನ್ನು ನೋಡಿಲ್ಲ ಅಲ್ವಾ, ಪ್ಲೀಸ್ ಪ್ಲೇಲಿಸ್ಟಲ್ಲಿ ಹೋಗಿ ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ. ಯಾಕೆ ಅಂತಂದರೆ ಇವಾಗ ಅನಾಲಿಸಿಸ್ ಕ್ಲಾಸ್ಗಳಿಂದ ಸಾಕಷ್ಟು ಕ್ವಶನ್ಗಳು ರಿಪೀಟ್ ಆಗ್ತಾ ಇದ್ದಾವೆ ಆ್ಯಂಡ್ ದೆನ್ ರಿಪೀಟ್ ಆಗ್ತಾ ಇದ್ದಾವೆ ಅಂತ ಹುಡುಗರು ಸಹ ಹೇಳ್ತಾರೆ. ಆ್ಯಂಡ್ ದೆನ್ ನಿಮಗೂ ಸಹ ಇಲ್ಲಿ ಪ್ರೂಫ್ನ ನಾನು ತೋರಿಸ್ತಾ ಇದ್ದೀನಿ ಡೈಲಿ. ಆ್ಯಂಡ್ ದೆನ್ ಈ ಕರೆಂಟ್ ಅಫೇರ್ಸ್ ಕ್ಲಾಸ್ಗಳಿಂದ ಡೈರೆಕ್ಟಾಗಿ ಓಕೆ ಇವಾಗ ಏನಿದು ಕ್ವಶನ್ ಇದೆ ಅಲ್ವಾ, ಇದೇ ರೀತಿ ಕ್ವಶನ್ ಇದೇ ರೀತಿ ಆಪ್ಷನ್, ಸೊ ಅಲ್ಲಿ ಆಪ್ಷನಲ್ಲಿ ನಾವು ಯಾವ ಟಿಕ್ ಆಗಿರ್ತೀವಲ್ವ, ಸೊ ಆ ರೀತಿಯೇ ನಿಮಗೆ ಡೈರೆಕ್ಟ್ ಪ್ರಶ್ನೆಗಳು ನೋಡಿ ಸಿಗ್ತಾ ಇದ್ದಾವೆ ಅಂತ ನಿಮ್ಮ ಈ ಎಕ್ಸಾಮಲ್ಲಿ, ಸರಿನಾ? ಸೊ ಇದು ನಾನು ಹೇಳ್ತಾ ಇಲ್ಲ, ಸ್ಟೂಡೆಂಟ್ಸ್ ನನಗೆ ಸಾಕಷ್ಟು ಜನ ಕಾಮೆಂಟ್ ಮಾಡಿ ಹೇಳ್ತಾ ಇದ್ದಾರೆ. ಆ್ಯಂಡ್ ದೆನ್ ಇವನ್ ಕಾಮೆಂಟ್ ಮಾಡೋದಕ್ಕಿಂತ ಜಾಸ್ತಿ ನನಗೆ ಟೆಲಿಗ್ರಾಮಲ್ಲಿ ಮೆಸೇಜ್ ಸಹ ಮಾಡಿ ಹೇಳ್ತಾ ಇದ್ದಾರೆ, ಸರ್ ನಿಮ್ಮ ಮಾಡಿರೋ ಕ್ಲಾಸ್ಗಳಿಂದ ಇಷ್ಟು ಕ್ವಶನ್ಗಳು ಡೈರೆಕ್ಟಾಗಿ ಬಂದಿತ್ತು ಸರ್, ಮತ್ತು ಎಡಿಷ್ನಲ್ ಇನ್ಫಾರ್ಮೇಷನ್ ಹೇಳಿದ್ರಿಂದ ಅಲ್ಲಿ ಇಷ್ಟು ಕ್ವಶನ್ಗಳು ಬಂದಿತ್ತು, ಸೊ ಅದು ಹೆಲ್ಪ್ ಆಗಿದೆ, ನಮ್ಗೆ ಚೆನ್ನಾಗಿದೆ ಎಕ್ಸಾಮ್ ಆ ಥರ ಅಂತ ನನಗೆ ಸಾಕಷ್ಟು ಜನ ಹುಡುಗರೇ ಹೇಳಿದ್ದಾರೆ, ಸರಿನಾ? ಸೊ ಅದಕ್ಕೆ ನಿಮಗೂ ಸಹ ಯೂಸ್ಫುಲ್ ಆಗ್ಬೋದು ಮುಂಬರ್ತಕ್ಕಂಥ ಶಿಫ್ಟ್ಗಳಲ್ಲಿ. ಅಲ್ಲಿ ಹೋಗಿ ಜಸ್ಟ್ ಏನಿಲ್ಲ ಒಂದು 3-4 ಕ್ಲಾಸ್ಗಳನ್ನು ನೋಡ್ಕೊಳ್ಳಿ, ಓಕೆ? ಸೊ ಯಾವುದು ಜಾಸ್ತಿ ಕ್ವಶನ್ಗಳಿದಾವಲ್ವ, ಸೊ ಆ ಕ್ಲಾಸ್ಗಳನ್ನು ನೋಡ್ಕೊಳ್ಳಿ. ಆ್ಯಂಡ್ ದೆನ್ ಡೈಲಿ ನೀವೇನಾದರೂ ಮುಂಬರ್ತಕ್ಕಂತಹ ಇನ್ನೂ ನೆಕ್ಸ್ಟ್ ವರ್ಷ 2026ರಲ್ಲಿ ಯಾರು ಎಕ್ಸಾಮ್ ಬರೀತಿದ್ರಲ್ವ, ಲೈಕ್ RRB NTPC ಆಗಿರಲಿ, ಬೇರೆ ಬೇರೆ ಎಕ್ಸಾಮ್ಗಳಿಗೆ ಯಾರು ಪ್ರಿಪೇರ್ ಆಗ್ತಿದ್ರ ಅವರು ಡೈಲಿ ಕರೆಂಟ್ ಅಫೇರ್ಸ್ ಕ್ಲಾಸ್ಗಳನ್ನು ಮಾನಿಟರ್ ಮಾಡ್ತಾ ಬನ್ನಿ, ಸರಿನಾ? ಸೊ ಡೈಲಿ ಅದನ್ನು ನೋಡ್ತಾ ಬನ್ನಿ. ಸೊ ನಿಮಗೆ ಒಂದು ಹಿಡಿತ ಸಿಗುತ್ತೆ ಕರೆಂಟ್ ಅಫೇರ್ಸಲ್ಲಿ, ಸರಿನಾ? ಸೊ ನೆಕ್ಸ್ಟ್ ಬರ್ತಕ್ಕಂಥ NTPC ಎಕ್ಸಾಮಲ್ಲಿ ನಾವು ಡೈಲಿ ಕರೆಂಟ್ ಅಫೇರ್ಸ್ ಏನು ಕ್ಲಾಸ್ ಮಾಡ್ತಿದ್ದೆ ಅಲ್ವಾ, ಆ ಒಂದು ಡೈಲಿ ಕರೆಂಟ್ ಅಫೇರ್ಸ್ ಕ್ಲಾಸ್ಗಳಿಂದ ನಿಮಗೆ ಸಾಕಷ್ಟು ಕ್ವಶನ್ಗಳು ಸಿಗ್ತವೆ, ಸರಿನಾ? ಸೊ ಅದೊಂಥರ ನಾನು ನಿಮಗೆ ಭರವಸೆನ ಕೊಡ್ತೀನಿ, ಸರಿಯಾ? ಸೊ ಹಾಗಾದರೆ ಬನ್ನಿ ತಡ ಮಾಡೋದು ಬೇಡ, ಮೊದಲ ಪ್ರಶ್ನೆ ಏನಿದೆ ಅಂತ ನೋಡೋಣ. ಮೊದಲ ಪ್ರಶ್ನೆ ಏನಿದೆ ಅಂತಂದರೆ ICCಯ ಪೂರ್ಣ ರೂಪ ಏನು ಅಂತ ಕೇಳಿದ್ದಾನೆ. ಏನಿದೆ ICCಯ ಪೂರ್ಣ ರೂಪ? ಅಂತಾರಾಷ್ಟ್ರೀಯ ಕ್ರಿಕೆಟ್ ಕೌನ್ಸಿಲ್, ಅಂತಾರಾಷ್ಟ್ರೀಯ ಕ್ರಿಮಿನಲ್ ಕೋರ್ಟ್, ಆ್ಯಂಡ್ ದೆನ್ ಈ ಒಂದು ಭಾರತೀಯ ಕ್ರಿಕೆಟ್ ಸಮಿತಿ ಅಂತ ಕೊಟ್ಟಿದ್ದಾನೆ, ಹಾಗೆ ಇಂಟರ್ನ್ಯಾಷನಲ್ ಕೋಚಿಂಗ್ ಕೌನ್ಸಿಲ್ ಅಂತ ಕೊಟ್ಟಿದ್ದಾನೆ, ಸರಿನಾ? ಸೊ ನಿಮಗೆ ICC ಅಂತಂದರೆ ಗೊತ್ತಿರಲಿ ಏನಂತ ಆಗುತ್ತೆ ಅಂತಂದರೆ ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ಅಂತ ಆಗುತ್ತೆ, ಸರಿನಾ? ಸೊ ಇದು ICC ಫುಲ್ ಫಾರ್ಮ್ ನಿಮ್ಗೆ ಹೇಳಿದ್ದೀನಿ ಅಲ್ವಾ, ಏನಂತ ಹೇಳಿದ್ದೀನಿ? ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ಅಂತ ಹೇಳಿದ್ದೀನಿ. ಸೊ ಹಾಗಾದರೆ ಇದರ ಒಂದು ಕೇಂದ್ರ ಕಚೇರಿ ಎಲ್ಲಿ ಕಂಡುಬರುತ್ತೆ ಅಂತ ಹೇಳಿದ್ದೀನಿ ನಿಮಗೆ. ಸೊ ಇದರ ಒಂದು ಕೇಂದ್ರ ಕಚೇರಿ ಕಂಡು ಬರೋದು ನಿಮಗೆ ಎಲ್ಲಿ ಅಂತಂದರೆ ದುಬೈಯಲ್ಲಿ ಕಂಡುಬರುತ್ತೆ ಅಂತ ಹೇಳಿದ್ದೀನಿ, ಸರಿನಾ? ಇಲ್ಲಿ ದುಬೈಯಲ್ಲಿ ಕಂಡುಬರುತ್ತೆ. ದುಬೈಯಲ್ಲಿ ಕಂಡುಬರುತ್ತೆ. ಈ UAE ಎಲ್ಲಿ ಕಂಡುಬರುತ್ತೆ? UAEಯ ಒಂದು ರಾಜ್ಯ ಯಾವುದು ಅಂತಂದರೆ ದುಬೈ ಅಂತ ಹೇಳ್ತೀವಿ, ಸರಿನಾ? ದುಬೈ ಈ ಒಂದು UAEಯ ರಾಜಧಾನಿ ಯಾವುದು? ಅಬುಧಾಬಿ ಅಂತ ಹೇಳ್ತೀವಿ, ಸರಿನಾ? ಈ ಒಂದು ICC ಸ್ಥಾಪನೆ ಆಗಿದ್ದೆ ಯಾವಾಗ ಅಂತಂದರೆ ಇದು ಸ್ಥಾಪನೆ ಆಗಿರೋದು 1909ರಲ್ಲಿ ಸ್ಥಾಪನೆ ಆಗುತ್ತೆ ಅಂತ ನೋಡ್ಕೊಳ್ತೀವಿ, ಸರಿನಾ? ಈ ಒಂದು 1909 ಡಿಸೆಂಬರ್ 1ರಂದು ಇದು ಸ್ಥಾಪನೆ ಆಗಿದೆ. ಯಾವುದು? ಈ ಒಂದು ICC, ಸರಿನಾ? ಸೊ ಯಾವಾಗ? ಡಿಸೆಂಬರ್ 1, 1999. ನಿಮಗೆ ಇನ್ನೊಂದು ಗೊತ್ತಿರಲಿ, ಇದೇ ಒಂದು ಡಿಸೆಂಬರ್ 1ರಂದು ಬೇರೆ ಇನ್ನೊಂದು ಸಹ ಸ್ಥಾಪನೆ ಆಗಿದೆ. ಯಾವುದು ಸ್ಥಾಪನೆ ಆಗಿದೆ? 1965 ಡಿಸೆಂಬರ್ 1ರಂದು ನಮ್ಮ BSF ಸಹ ಸ್ಥಾಪನೆ ಆಗಿದೆ, ಸರಿನಾ? ಈ ಒಂದು BSF ಸ್ಥಾಪನಾ ದಿನ ಯಾವಾಗ ಅಂತ ಕೇಳ್ತಾನೆ, ಅವಾಗ ನೀವು ಹೇಳಬೇಕಾಗುತ್ತೆ ಡಿಸೆಂಬರ್ 1, 1965 ಅಂತ, ಸರಿನಾ? ಸೊ ರೀಸೆಂಟಾಗಿ 60 ವರ್ಷಗಳ ಇದು ಆಚರಣೆಯನ್ನು ಸಹ ಮಾಡ್ಕೊಂಡಿದೆ, ಯಾವುದು? BSF ಅನ್ನೋದು, ಸರಿನಾ? ಸೊ ಅದು ಸಹ ನಿಮ್ಗೆ ಗೊತ್ತಿಲ್ಲ. 60, 70 ಮೈನಸ್ ಮಾಡಿ 2025ರಲ್ಲಿ 1965 ನಿಮ್ಗೆ ಆನ್ಸರ್ ಸಿಗುತ್ತೆ, ಓಕೆ? ಆ್ಯಂಡ್ ದೆನ್ ನೆಕ್ಸ್ಟ್, ಇತ್ತೀಚೆಗೆ ICC ಮಹಿಳಾ ಒನ್ ಡೇ ವರ್ಲ್ಡ್ ಕಪ್ ಅನ್ನು ಗೆದ್ದಿರ್ತಕ್ಕಂಥ ದೇಶ ಯಾವುದು ಅಂತ ಕೇಳ್ಬೋದು, ಸರಿನಾ? ಸೊ ಇಲ್ಲಿ ನೆನ್ಪಿಟ್ಕೊಳ್ಳಿ, ಒಂದು 4-5 ಹೇಳ್ತೀನಿ, ಅದನ್ನು ಅಷ್ಟೇ ನೆನ್ಪಿಟ್ಕೊಳ್ಳಿ. ICC ಮಹಿಳಾ, ಸರಿನಾ? ಮಹಿಳಾ ಒನ್ ಡೇ ವರ್ಲ್ಡ್ ಕಪ್ ಯಾವುದು? ಒನ್ ಡೇ ವರ್ಲ್ಡ್ ಕಪ್ನ ಗೆದ್ದಿರ್ತಕ್ಕಂಥ ದೇಶ ಯಾವುದು ಅಂತ ಕೇಳಿದ್ರೆ ಭಾರತ ಅಂತ ಹೇಳಬೇಕಾಗುತ್ತೆ. ಯಾವುದು? ಭಾರತ. ಹಾಗೆ ಇದೇ ಒಂದು T20 ವರ್ಲ್ಡ್ ಕಪ್ ಗೆದ್ದಿರ್ತಕ್ಕಂಥ ದೇಶ ಯಾವುದು ಈ ಒಂದು ಮಹಿಳೆಯರಲ್ಲಿ ಅಂತ ಕೇಳಿದ್ರೆ ಅವಾಗ ನಾವು ಹೇಳಬೇಕಾಗುತ್ತೆ ನ್ಯೂಜಿಲ್ಯಾಂಡ್, ಸರಿನಾ? ಯಾವುದು? ನ್ಯೂಜಿಲ್ಯಾಂಡ್ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಇಲ್ಲಿ ಟೆಸ್ಟಲ್ಲಿ ಇಲ್ಲ, ಟೆಸ್ಟ್ ಇನ್ನೂ ಇವರಿಗೆ ಆಡಿಸ್ತಾ ಇಲ್ಲ, ಟೆಸ್ಟ್ ಮೇಸ್ ಇಲ್ಲ, ಬಟ್ ಪುರುಷರಿಗೆ ಮಾತ್ರ ಟೆಸ್ಟ್ ಮೇಸ್ ಇದೆ. ಟೆಸ್ಟ್ ಮೇಸನ್ನು ಗೆದ್ದಿರ್ತಕ್ಕಂಥ ದೇಶ ಯಾವುದು ಅಂತ ಕೇಳ್ತಾನೆ, ಅವಾಗ ನೀವು ಹೇಳಬೇಕಾಗುತ್ತೆ ಸೌತ್ ಆಫ್ರಿಕಾ ಅಂತ. ಆ್ಯಂಡ್ ದೆನ್ T20 ಗೆದ್ದಿರ್ತಕ್ಕಂಥ ICC T20 ವರ್ಲ್ಡ್ ಕಪ್ನ ಗೆದ್ದಿರ್ತಕ್ಕಂಥ ದೇಶ ಯಾವುದು ಅಂತ ಕೇಳ್ತಾನೆ, ಅವಾಗ ನೀವು ಹೇಳಬೇಕಾಗುತ್ತೆ ನಮ್ಮ ಇಂಡಿಯಾ ಅಂತ. ಯಾರ ಕ್ಯಾಪ್ಟನ್ಸಿ ಅಂಡ್ರಲ್ಲಿ? ರೋಹಿತ್ ಶರ್ಮಾ ಅವರ ಕ್ಯಾಪ್ಟನ್ಸಿ ಅಂಡ್ರಲ್ಲಿ. ಆ್ಯಂಡ್ ದೆನ್ ಈ ಒಂದು ಟೆಸ್ಟ್ ಮೇಸನ್ನು ಗೆದ್ರಲ್ವಾ ಈ ಸೌತ್ ಆಫ್ರಿಕಾದವರು, ಯಾರು ವಿರುದ್ಧ ಲಾಸ್ಟ್ ಫೈನಲ್ ಮ್ಯಾಚ್ ಆಡಿ ಗೆದ್ರು? ಆಸ್ಟ್ರೇಲಿಯಾ ವಿರುದ್ಧ ಮ್ಯಾಚ್ ಆಡಿ ಇವರು ಗೆದ್ರು, ಯಾರು? ಸೌತ್ ಆಫ್ರಿಕಾದವರು, ಸರಿನಾ? ಸೊ ಹಾಗಾದರೆ ಈ ತಂಡದ ನಾಯಕ ಯಾರು? ತೆಂಬಾ ಬೌಮಾ ಅಂತ ಹೇಳ್ತೀವಿ. ಯಾರು? ತೆಂಬಾ ಬೌಮಾ ಅವರು, ಸರಿನಾ? ಹಾಗಾದರೆ ನಮ್ಮ ಇಂಡಿಯಾ T20 ವರ್ಲ್ಡ್ ಕಪ್ನ ಗೆದ್ದು ರೋಹಿತ್ ಶರ್ಮಾ ಅವರ ನಾಯಕತ್ವದಲ್ಲಿ. ಸೊ ಹಾಗಾದರೆ ಈ ಇಂಡಿಯಾ ಯಾರ ವಿರುದ್ಧ ಫೈನಲ್ ಮ್ಯಾಚ್ ಆಡಿ ಗೆದ್ದು? ಇದೇ ಸೌತ್ ಆಫ್ರಿಕಾ ವಿರುದ್ಧ ಮ್ಯಾಚ್ ಆಡಿ ನಮ್ಮದು ಗೆದ್ದಿದೆ, ಸರಿನಾ? ಸೊ ಅದು ಸಹ ನಿಮ್ಗೆ ಗೊತ್ತಿರಲಿ, ಲಾಸ್ಟ್ ನೀವು ನೋಡಿರ್ತೀರಾ, ಓಕೆ? ಆ್ಯಂಡ್ ದೆನ್ ನೆಕ್ಸ್ಟ್ ಈ ಟೆಸ್ಟ್ ಆಯಿತು, T20 ಆಯಿತು. ಆ್ಯಂಡ್ ದೆನ್ ಒನ್ ಡೇ ವರ್ಲ್ಡ್ ಕಪ್, ಸರಿನಾ? ಲಾಸ್ಟ್ ಒನ್ ಡೇ ವರ್ಲ್ಡ್ ಕಪ್ ಯಾವಾಗ ನಡೆದಿತ್ತು? ನವೆಂಬರ್ 2023ರಲ್ಲಿ ನಡೆದಿತ್ತಲ್ವಾ? ಸೊ ಅದನ್ನು ಗೆದ್ದಿರ್ತಕ್ಕಂಥ ತಂಡ ಯಾವುದು? ಅದನ್ನು ಗೆದ್ದಿರ್ತಕ್ಕಂಥ ದೇಶ ಯಾವುದು ಅಂತ ಕೇಳಿದ್ರೆ ಆಸ್ಟ್ರೇಲಿಯಾ ಅಂತ ಹೇಳ್ತೀವಿ, ಸರಿನಾ? ಈ ಲಾಸ್ಟ್ 3 ಸಹ ನೆನ್ಪಿಟ್ಕೊಳ್ಳಿ. ಸೊ ಇದು ಯಾರ ವಿರುದ್ಧ ಗೆದ್ದಿದೆ? ಸೊ ಇವ್ರು ಗೆದ್ದಿದ್ದೆ ಯಾರ ವಿರುದ್ಧ ಅಂತಂದರೆ ನಮ್ಮ ಇಂಡಿಯಾದ ವಿರುದ್ಧ, ಸರಿನಾ? ಸೊ ಇಂಡಿಯಾದ ವಿರುದ್ಧ ಆಸ್ಟ್ರೇಲಿಯಾ ಗೆದ್ರು, ಆ್ಯಂಡ್ ದೆನ್ ಈ ಆಸ್ಟ್ರೇಲಿಯಾ ವಿರುದ್ಧ ಸೌತ್ ಆಫ್ರಿಕಾ ಗೆದ್ರು, ಈ ಒಂದು ಸೌತ್ ಆಫ್ರಿಕಾ ವಿರುದ್ಧ ನಮ್ಮ ಇಂಡಿಯಾ ಗೆದ್ದಿದೆ, ಸರಿನಾ? ಸೊ ಹಾಗೆ ಬೂಮ್ರ್ಯಾಂಗ್ ಆಗ್ತಿದೆ ಅಲ್ವಾ 3 ಜನರ ಮಧ್ಯೆ. ಸೊ ಇದನ್ನು ಸಹ ನೆನ್ಪಿಟ್ಕೊಳ್ಳಿ, ಸೊ ನಿಮಗೆ ಈಸಿಯಾಗಿ ನೆನಪುಳಿತದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಲಾಸ್ಟ್ ನಿಮಗೆ
ಕ್ರಿಕೆಟ್ ಕಪ್ಪನ್ನು ಗೆದ್ದಿರ್ತಕ್ಕಂಥ ದೇಶ ಯಾವುದು ಅಂತ ಸಹ ಕೇಳಿದ್ರು, ಅದು ನಾವು ಇಂಡಿಯಾನ ಅಂತ ಹೇಳಬೇಕಾಗಿದೆ ಸರ್. ಸೊ ಎಷ್ಟನೇ ಬಾರಿ ಗೆದ್ದಿದೆ ಸತತವಾಗಿ ಹೇಳ್ಬೋದಾ ಎಷ್ಟನೇ ಬಾರಿ ಅಂತ? ಹಾಗಾದರೆ ಎಷ್ಟನೇ ಆವೃತ್ತಿ ಆಗಿತ್ತು ಅಂತ ಅದನ್ನು ಸಹ ನಿಮಗೆ ಕರೆಂಟ್ ಅಫೇರ್ಸ್ ಕ್ಲಾಸಲ್ಲೂ ಸಹ ಹೇಳಿದ್ದೀನಿ. ಆ್ಯಂಡ್ ದೆನ್ ಮತ್ತೆ NTPC ಕ್ಲಾಸ್ ಮಾಡಿದ್ಯಲ್ವಾ, JK ಕ್ಲಾಸ್ಗಳು, ಸೊ ಅಲ್ಲೂ ಸಹ ನಿಮ್ಗೆ ಹೇಳಿದ್ದೀನಿ. ಅದನ್ನು ಏನು ಅಂತ ನೀವು ಕಮೆಂಟ್ ಮಾಡಿ, ಓಕೆ. ಸೊ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸ್ವಲ್ಪ ಇನ್ಫಾರ್ಮೇಷನ್ ಸಹ ಇದೆ, ಇದನ್ನು ಸಹ ನೋಡ್ಕೊಳ್ಳಿ. ಆ್ಯಂಡ್ ದೆನ್ ಇದರ ಪ್ರಸ್ತುತ ಅಧ್ಯಕ್ಷ ಯಾರಿದ್ದಾರೆ, ಯಾವುದ್ರದ್ದು ICCಯ ಪ್ರಸ್ತುತ ಅಧ್ಯಕ್ಷ ಯಾರು ಅಂತ ಕೇಳಿದ್ರೆ ಈ ಜೈ ಶಾ ಅಂತ ಹೇಳ್ತೀವಿ. ಯಾರು? ಜೈ ಶಾ ಅಂತ ಹೇಳ್ತೀವಿ, ನೆನ್ಪಿಟ್ಕೊಳ್ಳಿ. ಜೈ ಶಾ ನಮ್ಮ ಭಾರತೀಯ, ಓಕೆ, ನಮ್ಮ ಭಾರತೀಯ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 2025 ಆಸ್ಟ್ರೇಲಿಯನ್ ಓಪನ್ ಟೆನಿಸ್ ಪುರುಷರ ಸಿಂಗಲ್ಸ್ ಪ್ರಶಸ್ತಿಯನ್ನು ಗೆದ್ದವರು ಯಾರು ಅಂತ ಕೇಳಿದ್ದಾನೆ, ಸರಿನಾ. ಸೊ ಇದು 1000 ಬಾರಿ ಹೇಳಿದ್ದೀನಿ ನಿಮಗೆ ಯಾರು ಅಂತ, ಈ ಜಾನಿಕ್ ಸಿನ್ನರ್ ಅವರು ಅಂತ ಹೇಳಿದ್ದೀನಿ ಸರಿನಾ. ಈ ಆಸ್ಟ್ರೇಲಿಯನ್ ಓಪನ್ ಟೆನಿಸ್ ಟೂರ್ನಿ ಆಗಿರಲಿ ಆ್ಯಂಡ್ ದೆನ್ ವಿಂಬಲ್ಡನ್ ಓಪನ್ ಟೆನಿಸ್ ಟೂರ್ನಿ ಆಗಿರಲಿ, ಎರಡನ್ನೂ ಗೆದ್ದಿರ್ತಕ್ಕಂಥ ವ್ಯಕ್ತಿ ಒಬ್ಬ ಯಾರು ಅಂದರೆ ಜಾನಿಕ್ ಸಿನ್ನರ್ ಅವರು ಅಂತ ಹೇಳ್ತೀವಿ. ಯಾವ ದೇಶದವರು ಜಾನಿಕ್ ಸಿನ್ನರ್ ಅವರು? ಇವರು ಇಟಲಿ ದೇಶದವರಾಗಿದ್ದಾರೆ. ಯಾರು? ಇಟಲಿ ದೇಶದವರು. ಆ್ಯಂಡ್ ದೆನ್ ನೆಕ್ಸ್ಟ್ ಇನ್ನೂ ಎರಡು ಬರ್ತವೆ ಗ್ರ್ಯಾಂಡ್ ಸ್ಲ್ಯಾಮ್ಗಳು. ನಿಮ್ಗೆ ಹೇಳಿದ್ದೀನಿ ಲಾಸ್ಟ್ ಕ್ಲಾಸಲ್ಲಿ, ನೀವೇನಾದರೂ ಸೀರಿಯಸ್ ಆಗಿ ಸುಮ್ಮನೆ ಕೂತ್ ಕೇಳಿದ್ರು ಸಹ ನಿಮ್ಗೆ ಗೊತ್ತಿರುತ್ತೆ ಸರಿನಾ. ಸೊ ಏನಂತ ಹೇಳಿದ್ದೀನಿ, ಟೋಟಲಿ 4 ಗ್ರ್ಯಾಂಡ್ ಸ್ಲ್ಯಾಮ್ ಬರ್ತವೆ. ಒಂದು ಆಸ್ಟ್ರೇಲಿಯನ್ ಓಪನ್ ಟೆನಿಸ್ ಟೂರ್ನಿ ಅಂತ ಹೇಳಿದ್ದೀನಿ, ಎರಡನೇದು ಫ್ರೆಂಚ್ ಓಪನ್ ಟೆನಿಸ್ ಟೂರ್ನಿ ಅಂತ ಹೇಳಿದ್ದೀನಿ, ಮೂರನೇದು ನಿಮಗೆ ಈ ವಿಂಬಲ್ಡನ್ ಓಪನ್ ಟೆನಿಸ್ ಟೂರ್ನಿ ಅಂತ ಹೇಳಿದ್ದೀನಿ, ನಾಲ್ಕನೇದು ನಿಮಗೆ US ಓಪನ್ ಟೆನಿಸ್ ಟೂರ್ನಿ ಅಂತ ಹೇಳಿದ್ದೀನಿ ಸರಿನಾ. ಯಾವುದು? US ಓಪನ್ ಟೆನಿಸ್ ಟೂರ್ನಿ. ಈ ಆಸ್ಟ್ರೇಲಿಯನ್ ಮತ್ತು ವಿಂಬಲ್ಡನ್ ಗೆದ್ದಿರ್ತಕ್ಕಂಥ ವ್ಯಕ್ತಿ ಒಬ್ಬ ಯಾರು ಅಂದರೆ ಜಾನಿಕ್ ಸಿನ್ನರ್ ಅವರು ಅಂತ ಹೇಳ್ತೀವಿ ಸರಿನಾ. ಆ್ಯಂಡ್ ದೆನ್ ಈ ಒಂದು ಫ್ರೆಂಚ್ ಮತ್ತು ಈ USA ಓಪನ್ ಟೆನಿಸ್ ಟೂರ್ನಿಯನ್ನು ಗೆದ್ದಿರ್ತಕ್ಕಂಥ ವ್ಯಕ್ತಿ ಒಬ್ಬನೇ ಅಂತ ಹೇಳ್ತೀವಿ, ಯಾರು ಅಂದರೆ ಈ ಒಂದು ಕಾರ್ಲೋಸ್ ಅಲ್ಕರಾಜ್ ಅಂತ ಹೇಳ್ತೀವಿ ಸರ್, ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ಈ ಒಂದು ಆಸ್ಟ್ರೇಲಿಯನ್ ಓಪನ್ ಟೆನಿಸ್ ಟೂರ್ನಿ ಜಾನಿಕ್ ಸಿನ್ನರ್ ಅವರು ಗೆದ್ರು. ಸೊ ಹಾಗಾದ್ರೆ ಯಾರ ವಿರುದ್ಧ ಗೆದ್ರು ಅಂತ ಕೇಳಿದಾನೆ ಸರಿನಾ. ಫಸ್ಟ್ ರನ್ನರ್ ಅಪ್ ಯಾರು ಅಂತಂದ್ರೆ ಈ ಅಲೆಕ್ಸಾಂಡರ್ ಝರೋವ್ ಅಂತ ಹೇಳ್ತೀವಿ. ಯಾರು? ಅಲೆಕ್ಸಾಂಡರ್ ಝರೋವ್ ವಿರುದ್ಧ ಗೆದ್ದಿದ್ದಾರೆ. ಅಂಡ್ ದೆನ್ ಸರ್ ಇದನ್ನ ಹೇಳಿದ್ರಿ, ಈ ಮೂರನ್ನು ಹೇಳಿಯಲ್ಲ, ಈ ಮೂರು ನಿಮ್ಗೆ ಗೆದ್ದವ್ರು ಯಾರು ಅಂತ ಗೊತ್ತಿದಾರಲ್ಲ, ಯಾರು? ಫ್ರೆಂಚ್ನ ಗೆದ್ದಿರ್ತಕ್ಕಂಥ ವ್ಯಕ್ತಿ ಯಾರು? ಕಾರ್ಲೋಸ್ ಅಲ್ಕರಾಜ್. ಸೋತಿರ್ತಕ್ಕಂಥ ವ್ಯಕ್ತಿ ಯಾರಾಗಿರ್ತಾರೆ ಅಂದ್ರೆ ಇದೇ ಜಾನಿಕ್ ಸಿನ್ನರ್ ಅವರೇ ಆಗಿರ್ತಾರೆ. ಅಂಡ್ ದೆನ್ ವಿಂಬಲ್ಡನ್ ಗೆದ್ದಿರ್ತಕ್ಕಂಥ ವ್ಯಕ್ತಿ ಯಾರು? ಜಾನಿಕ್ ಸಿನ್ನರ್. ಸೋತಿರ್ತಕ್ಕಂಥ ವ್ಯಕ್ತಿ ಯಾರು ಅಂದ್ರೆ ಕಾರ್ಲೋಸ್ ಅಲ್ಕರಾಜ್ ಆಗಿರ್ತಾರೆ ಸರಿನಾ. ಸೊ ಅವರೇ ಫಸ್ಟ್ ಸೆಕೆಂಡ್ ಅವರೇ ಬರೋದು ಮಾಡ್ಕೊಂಡಿದ್ದಾರೆ ಸರಿನಾ. ಇವರಿಬ್ಬರು ವ್ಯಕ್ತಿಗಳ ಹೆಸರು ನೆನ್ಪಿಟ್ಕೊಳ್ಳಿ. ಯಾರು? ಒಂದು ಜಾನಿಕ್ ಸಿನ್ನರ್ ಅವರು ಆ್ಯಂಡ್ ದೆನ್ ಇನ್ನೊಂದು ಕಾರ್ಲೋಸ್ ಅಲ್ಕರಾಜ್ ಅಂತ ಹೇಳ್ತೀವಿ ಸರ್. ಸೊ ಇದು ನೆನ್ಪಿಟ್ಕೊಳ್ಳಿ, ಕೇಳ್ಬೋದು. ಆ್ಯಂಡ್ ದೆನ್ ಕೇಳ್ತಾನೆ ನಿಮಗೆ. ಆ್ಯಂಡ್ ದೆನ್ ಇದು ಹಾರ್ಡ್ ಕೋರ್ಟು, ಮತ್ತೆ ಒಂದು ಕ್ಲೇ ಕೋರ್ಟ್, ಮತ್ತೆ ಇನ್ನೊಂದು ಯಾವ್ದು ಬರುತ್ತೆ ನಿಮಗೆ? ಈ ಗ್ರಾಸ್ ಕೋರ್ಟ್. ಹೇಳಿದಿನಲ್ವಾ ಯಾವ್ದಾವ್ದು ಹಾರ್ಡ್ ಕೋರ್ಟ್ ಬರುತ್ತೆ? ಆಸ್ಟ್ರೇಲಿಯನ್ ಓಪನ್ ಟೆನಿಸ್ ಟೂರ್ನಿ ಮತ್ತೆ ಅಮೆರಿಕನ್ ಓಪನ್ ಟೆನಿಸ್ ಟೂರ್ನಿ ಇದೆಯಲ್ಲ, ಮೀನ್ಸ್ US ಓಪನ್ ಟೆನಿಸ್ ಟೂರ್ನಿ, ಎರಡು ಹಾರ್ಡ್ ಕೋರ್ಟ್ ಬರುತ್ತೆ. ಫ್ರೆಂಚ್ ಓಪನ್ ಟೆನಿಸ್ ಟೂರ್ನಿ ಅನ್ನೋದು ನಿಮಗೆ ಈ ಕ್ಲೇ ಕೋರ್ಟ್ ಬರುತ್ತೆ ಸರಿನಾ, ಮಣ್ಣಿನ ಕೋರ್ಟ್ ಬರುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಇನ್ನೊಂದು ಯಾವುದಿದೆ? ವಿಂಬಲ್ಡನ್ ಓಪನ್ ಟೆನಿಸ್ ಟೂರ್ನಿ, ಅದು ಗ್ರಾಸ್ ಕೋರ್ಟ್ ಬರುತ್ತೆ ಅಂತ ಸರಿನಾ. ಸೊ ಅದನ್ನು ಸಹ ಹೇಳಿದ್ದೀನಿ, ಅದನ್ನೇ ಹಾಕಿದ್ದೀನಿ, ಅಷ್ಟೇ ನೋಡ್ಕೊಳ್ಳಿ. ಆ್ಯಂಡ್ ದೆನ್ ಇವಾಗ ನಿಮಗೆ ಜಸ್ಟ್ ಪುರುಷರು ಹೇಳಿದೆ, ಮಹಿಳೆಯರದು ಬೇಕಲ್ವಾ. ಮಹಿಳೆಯರದು ಗೆದ್ದಿರ್ತಕ್ಕಂಥವ್ರು ಯಾರು? ಮ್ಯಾಡಿಸನ್ ಕೀಸ್ ಅಂತ ಹೇಳ್ತೀವಿ. ಯಾವುದರಲ್ಲಿ? ಒಂದು ಆಸ್ಟ್ರೇಲಿಯನ್ ಓಪನ್ ಟೆನಿಸ್ ಟೂರ್ನಿಯಲ್ಲಿ ಗೆದ್ದಿರ್ತಕ್ಕಂಥವ್ರು ಮ್ಯಾಡಿಸನ್ ಕೀಸ್. ಆದರೆ ಯಾರ ವಿರುದ್ಧ ಗೆದ್ರು? ಸೊ ಅದು ಗೆದ್ದಿರೋದು ಈ ಒಂದು ಅರಿಯಾನಾ ಸಬಲೆಂಕಾ ಅವರು ಸರಿನಾ. ಯಾವ ದೇಶದ ತಾರೆ? ಈ ಒಂದು ಬೆಲಾರಸ್ ದೇಶದ ತಾರೆ ಸರಿನಾ. ಹಾಗಾದ್ರೆ ಬೆಲಾರಸ್ ಮತ್ತು ರಷ್ಯಾದ ಮಧ್ಯೆ ನಡೀತಕ್ಕಂಥ ಒಂದು ಯುದ್ಧಾಭ್ಯಾಸ ಯಾವುದು ಸರಿನಾ? ಯಾವುದು ಅಂದ್ರೆ ಜಪಾಡ್ ಅಂತ ಹೇಳ್ತೀವಿ. ಯಾವುದು? ಜಪಾಡ್ ಅನ್ನೋದು ನೆನ್ಪಿಟ್ಕೊಳ್ಳಿ ಸರಿನಾ. ಸೊ ಅದು ಸಹ ನಿಮಗೆ ಆಲ್ರೆಡಿ ಒಂದು ಶಿಫ್ಟಲ್ಲಿ ಕೇಳಿದ್ದಾನೆ. ಆ್ಯಂಡ್ ದೆನ್ ಇಲ್ಲಿ ವಿಂಬಲ್ಡನ್ ಅಲ್ಲಿ ಯಾರು ಗೆದ್ದಿದ್ದಾರೆ, ಯಾರು ಸೋತಿದ್ದಾರೆ ಅನ್ನೋ ಸಹ ಹಾಕಿದ್ದೀನಿ, ಇದನ್ನು ಸ್ವಲ್ಪ ನೋಡ್ಕೊಳ್ಳಿ ಸರಿನಾ. ಸೊ ನಿಮಗೆ ಗೆದ್ದಿರೋರು ಸೋತವ್ರದ್ದು ಆಲ್ರೆಡಿ ಹೇಳಿದೆ ನಿಮಗೆ, ಓಕೆ. ಸೊ ಇದನ್ನು ಸಹ ನಿಮಗೆ ಇವಾಗ ಜಸ್ಟ್ ಹೇಳಿದೆ, ಅವಾಗಲೇ ನಿಮ್ಗೆ ಹೇಳಿದ್ದೀನಲ್ಲ ಯಾವುದು ಈ ಒಂದು ವಿಂಬಲ್ಡನ್ ಅಲ್ಲಿ ಯಾರು ಗೆದ್ದಿದ್ದಾರೆ ಅಂತ. ಯಾರು ಗೆದ್ದಿದ್ದಾರೆ? ಈ ಒಂದು ಜಾನಿಕ್ ಸಿನ್ನರ್ ಅವರು ಗೆದ್ದಿದ್ದಾರೆ. ರನ್ನರ್ ಅಪ್ ಯಾರಾಗಿರ್ತಾರೆ? ಸೊ ಇವ್ರು ಗೆದ್ದಿದ್ದಾರೆ ಅಂದ್ರೆ ಅಪೋಸಿಟ್ ಇವರೇ ರನ್ನರ್ ಅಪ್ ಆಗಿರ್ತಾರೆ ಅಂತ ಹೇಳಿದಿನಲ್ವಾ, ಓಕೆ, ಇವರೇ ರನ್ನರ್ ಅಪ್ ಆಗಿದ್ದಾರೆ. ಆ್ಯಂಡ್ ದೆನ್ ಈಗ ಸ್ವೇಟಿಕಿನ್ ಇದಾರಲ್ವಾ, ಮಹಿಳೆಯರಲ್ಲಿ ಗೆದ್ದಿರ್ತಕ್ಕಂಥ ಮಹಿಳೆ ಆಗಿದ್ದಾರೆ. ಆ್ಯಂಡ್ ದೆನ್ ಸ್ವೀಟಿ, ವಿಂಬಲ್ಡನ್ನ ಸ್ವೀಟಿ ಅಂತ ನೆನಪಿಟ್ಕೊಳ್ಳಿ. ಆ್ಯಂಡ್ ದೆನ್ ಇವರ ವಿರುದ್ಧ ಸೋತಿರ್ತಕ್ಕಂಥ ಮಹಿಳೆ ಯಾರು ಅಂತಂದರೆ ಈ ಅಮಂಡಾ ಅನಿಸಿಮೋವಾ ಅವರು. ಯಾವ ದೇಶದವರು? ಈ ಒಂದು USA ದೇಶದವರಾಗಿದ್ದಾರೆ. ಆ್ಯಂಡ್ ದೆನ್ ನೆಕ್ಸ್ಟ್ ಫ್ರೆಂಚ್ ಓಪನ್ ಟೆನಿಸ್ ಟೂರ್ನಿಯಲ್ಲಿ ಗೆದ್ದಿರ್ತಕ್ಕಂಥ ವ್ಯಕ್ತಿ ಯಾರು? ಕಾರ್ಲೋಸ್ ಅಲ್ಕರಾಜ್ ಅವರು. ಸೊ ಹಾಗಾದ್ರೆ ಸೋತವ್ರು ಯಾರಾಗಿರಬೇಕು? ಇದೇ ಜಾನಿಕ್ ಸಿನ್ನರ್ ಅವರಾಗಿರ್ಬೇಕಲ್ವಾ ಸರಿನಾ. ಸೊ ಅದನ್ನು ಇದಕ್ಕೆ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಈ ಒಂದು ಫ್ರೆಂಚ್ ಓಪನ್ ಟೆನಿಸ್ ಟೂರ್ನಿಯಲ್ಲಿ ಗೆದ್ದಿರ್ತಕ್ಕಂಥ ಮಹಿಳೆ ಯಾರು ಅಂತಂದರೆ ಕೋಕೋ ಗೌಫ್. ಯಾವ ಗೌಫು? ಕೋಕೋ ಗೌಫ್ ಅವರು. ಸೊ ಇವರು ವಿರುದ್ಧ ಸೋತಿರ್ತಕ್ಕಂಥ ಮಹಿಳೆ ಯಾರು ಅಂದರೆ ನಮ್ಮ ಅರಿಯಾನಾ ಸಬಲೆಂಕಾ ಅವರು ಸರಿನಾ. ಈ ಅರಿಯಾನಾ ಸಬಲೆಂಕಾ ಅವರು ಫ್ರೆಂಚಲ್ಲಿ ಸೋತರೂ ಸಹ ಮುಂದೆ ಯಾವುದರಲ್ಲಿ ಗೆದ್ದಿದ್ದಾರೆ ಅಂತ ಕೇಳಿದ್ರೆ ಈ US ಓಪನ್ ಟೆನಿಸ್ ಟೂರ್ನಿಯಲ್ಲಿ ಗೆದ್ದಿದ್ದಾರೆ ಸರಿನಾ. ಯಾವುದು? US ಓಪನ್ ಟೆನಿಸ್ ಟೂರ್ನಿ ಅಂತ ಹೇಳ್ತೀವಿ. US ಓಪನ್ ಟೆನಿಸ್ ಟೂರ್ನಿಯಲ್ಲಿ ಗೆದ್ದಿರ್ತಕ್ಕಂಥ ಮಹಿಳೆ ಯಾರು ಅಂತ ಕೇಳಿದ್ರೆ ಅವಾಗಲೂ ಹೇಳಬೇಕಾಗುತ್ತೆ ಅರಿಯಾನಾ ಸಬಲೆಂಕಾ ಅಂತ ಸರಿನಾ. ಅರಿಯಾನಾ ಸಬಲೆಂಕಾ ಅಂತ ಹೇಳ್ತೀವಿ ಸರಿನಾ. ಸೊ ಅದು ಸಹ ನಿಮ್ಗೆ ಗೊತ್ತಿರಲಿಕ್ಕೆ ಕೇಳಬಹುದು. ಆ್ಯಂಡ್ ದೆನ್ ನೆಕ್ಸ್ಟ್ 2025-26 ಕೇಂದ್ರ ಬಜೆಟ್ ಪ್ರಕಾರ ಶಿಕ್ಷಣಕ್ಕಾಗಿ ಭಾರತೀಯ ಭಾಷಾ ಪುಸ್ತಕಗಳ ಡಿಜಿಟಲೀಕರಣ ಗುರಿಯನ್ನು ಹೊಂದಿರುವ ಯೋಜನೆ ಯಾವುದು ಅಂತ ಕೇಳಿದಾನೆ ಸರಿನಾ. ಸೊ ಕ್ವಶನ್ ಏನಿದೆ ಮೊದಲು ಅದನ್ನು ತಿಳ್ಕೊಳ್ಳಿ. ಏನಿದೆ? ಈ ಶಿಕ್ಷಣಕ್ಕಾಗಿ ಭಾರತೀಯ ಭಾಷಾ ಪುಸ್ತಕಗಳ ಡಿಜಿಟಲೀಕರಣ ಗುರಿಯನ್ನು ಹೊಂದಿರುವ ಯೋಜನೆ ಯಾವುದು ಅಂತ ಸರಿನಾ. ಯಾವ ಒಂದು ಯೋಜನೆ ಆಗಿದೆ ಈ ಒಂದು ಭಾರತೀಯ ಭಾಷಾ ಪುಸ್ತಕ ಯೋಜನೆಯ, ಅಥವಾ ಜ್ಞಾನ ಭಾರತ ಮಿಷನ್, ಅಥವಾ ನ್ಯಾಷನಲ್ ಡಿಜಿಟಲ್ ಲೈಬ್ರರಿ ಇನಿಷಿಯೇಟಿವ್, ಆ್ಯಂಡ್ ದೆನ್ ವಿದ್ಯಾ ಸಮೃದ್ಧಿ ಯೋಜನೆಯ? ಇದು ಲಾಸ್ಟ್ PC ಎಕ್ಸಾಮಲ್ಲಿ 2024 ಫೆಬ್ರವರಿ 13 or 14 ಆ ಡೇಟ್ಗೆ ಒಂದು PC ಎಕ್ಸಾಮ್ ನಡೆದಿತ್ತಲ್ವಾ, ಅದರಲ್ಲಿ ಇದ್ರದ್ದು ಫುಲ್ ಫಾರ್ಮ್ ಕೇಳಿದ್ದ ನೋಡಿ. ಯಾವುದು? NDLI ಫುಲ್ ಫಾರ್ಮ್ ಏನು ಅಂತ? ನ್ಯಾಷನಲ್ ಡಿಜಿಟಲ್ ಲೈಬ್ರರಿ ಇನಿಷಿಯೇಟಿವ್ ಅಂತ ಹೇಳ್ತೀವಿ ಸರಿನಾ. ಇದನ್ನು ನೆನ್ಪಿಟ್ಕೊಳ್ಳಿ, ಇದನ್ನು ಕೇಳಿದ್ದಾನೆ ಆಲ್ರೆಡಿ, ಫುಲ್ ಫಾರ್ಮ್ ಕೇಳಿದ್ದಾನೆ ಇದರದ್ದು ಸರಿನಾ. PC ಎಕ್ಸಾಮಲ್ಲಿ ಕೇಳಿದ್ದಾನೆ. ಆ್ಯಂಡ್ ದೆನ್ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಯಾವುದು? ಭಾರತೀಯ ಭಾಷಾ ಪುಸ್ತಕ ಯೋಜನೆ ಅನ್ನೋದು ಹೇಳ್ತೀವಿ ಸರಿನಾ. 2025-26 ಕೇಂದ್ರ ಬಜೆಟ್ ಪ್ರಕಾರ ಶಿಕ್ಷಣಕ್ಕಾಗಿ ಭಾರತೀಯ ಭಾಷಾ ಪುಸ್ತಕಗಳ ಡಿಜಿಟಲೀಕರಣ ಗುರಿಯನ್ನು ಹೊಂದಿರುವ ಯೋಜನೆ ಯಾವುದು ಅಂತ ಕೇಳಿದ್ರೆ ಭಾರತೀಯ ಪುಸ್ತಕ ಯೋಜನೆ ಅಂತ ಹೇಳ್ತೀವಿ ಸರಿನಾ. ಆ್ಯಂಡ್ ದೆನ್ ನೆಕ್ಸ್ಟ್
ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸ್ವಲ್ಪ ಇನ್ಫಾರ್ಮೇಷನ್ ಇದೆ, ಇದನ್ನು ಸಹ ನೀವೇ ಓದ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ 2025ರಲ್ಲಿ ಜೀವಮಾನ ವಿಭಾಗದಲ್ಲಿ ಈ ಶೂಟಿಂಗ್ ತರಬೇತುದಾರರಿಗೆ ದ್ರೋಣಾಚಾರ್ಯ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಯಿತು ಅಂತ, ಸರಿನಾ? ಸೊ ಇದನ್ನು ನಿಮಗೆ ಆಲ್ರೆಡಿ ಕ್ಲಾಸಲ್ಲಿ ಹೇಳಿದ್ದೀನಿ, ನಾನು ನಿಮಗೆ ಅನಾಲಿಸಿಸ್ ಕ್ಲಾಸ್ಗಳಲ್ಲಿ ಹೇಳಿದ್ದೀನಿ, ಕರೆಂಟ್ ಅಫೇರ್ಸ್ ಕ್ಲಾಸಲ್ಲಿ ಹೇಳಿದ್ದೀನಿ, ಆ್ಯಂಡ್ ದೆನ್ ಇವನ್ ಟೆಲಿಗ್ರಾಮ್ ಗ್ರೂಪಲ್ಲೂ ಸಹ ಹಾಕಿದ್ದೀನಿ, ಸರಿನಾ? ಸೊ ನಿಮ್ಗೆ ಗೊತ್ತಿರಲಿ ಸರ್, ಟೆಲಿಗ್ರಾಮ್ ಸಾಕಷ್ಟು ಜನ ಕೇಳ್ತಾನೂ ಇರ್ತೀರಾ, ಸರ್ ಟೆಲಿಗ್ರಾಮ್ ಗ್ರೂಪಲ್ಲಿ ದಿನಕ್ಕೆ ಒಂದು ಹಾಕ್ತೀರಾ, ಇಲ್ಲ ಅಂತಂದರೆ 2 ದಿನಕ್ಕೊಂದು, ಇಲ್ಲಾಂದರೆ 4 ದಿನಕ್ಕೆ ಒಂದೇ ಹಾಕಿರ್ತೀರಾ ಸರ್, ಯಾಕೆ ಸರ್ ಅಂತ, ಸರಿನಾ? ಸೊ ಹಾಕಿರೋದು ಪ್ರತಿಯೊಂದು ನಿಮಗೆ ಯೂಸ್ಫುಲ್ ಆಗಬೇಕು, ಸುಮ್ಮನೆ ಸಿಗ್ತಾ ಇದೆ ಸುಮ್ಮನೆ ಹಾಕೋಣ ಬಿಡು ನೋಡೋಣ ಬಿಡು ಅಂತ ಡಂಪ್ ಮಾಡಬಾರ್ದು ಅಂತ ಅಷ್ಟು, ಸರಿನಾ? ಸೊ ಮೋಸ್ಟ್ ಯೂಸ್ಫುಲ್ ಅನ್ನೋದು ಒಂದು, ದೆನ್ ಇನ್ನೊಂದು ಮೋಸ್ಟ್ ಯೂಸ್ಫುಲ್ ಅಂತ ಹೇಳ್ತೀವಿ, ಸರಿನಾ? ಜಸ್ಟ್ ಸಾರ್ ಹಾಕೋ ಬದಲು 5 ಸ್ಟಾರ್ ಅಂತ ಹಾಕ್ತೀವಿ. ಸೊ ಆ ರೀತಿಯ ಪ್ರಶ್ನೆಗಳನ್ನೇ ನಿಮಗೆ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿರ್ತೀನಿ, ಸರಿನಾ? ಸೊ ಅದನ್ನು ನೀಟಾಗಿ ಓದ್ಕೊಳ್ಳಿ. ಓಕೆ, ಅದು ಸರ್ ಇದು ಎಲ್ಲೋ ಸುಮ್ಮನೆ ಹಾಕಿದ್ದಾರೆ, ಎಲ್ಲೋ ಫಾರ್ವರ್ಡ್ ಮಾಡ್ಕೊಂಡಿದ್ದಾರೆ ಬಿಡು, ಎಲ್ಲೋ ಕಾಪಿ ಮಾಡಿ ಪೇಸ್ಟ್ ಮಾಡಿದ್ದಾರೆ ಬಿಡು, ಯಾವುದೋ ಒಂದು ಫೋಟೋ ಸಿಕ್ಕಿದೆ ನ್ಯೂಸ್ ಪೇಪರ್ಲಿ ಅದನ್ನು ಹಾಕಿದ್ದಾರೆ ಬಿಡು ಅಂತ ಬೇಡ. ಓಕೆ, ಸೊ ನಾನು ಹಾಕೋದು ಪ್ರತಿಯೊಂದು ಹೇಗಿದೆ ಅಂದರೆ ಇನ್ಫಾರ್ಮೇಟಿವ್ ಆಗಿರ್ತಕ್ಕಂಥದ್ದು, ಆ್ಯಂಡ್ ದೆನ್ ಕ್ವಶನ್ ಕೇಳೋಂಥದ್ದೇ ಹಾಕಿರ್ತೇನೆ. ಓಕೆ, ಸೊ ಅದನ್ನು ನೋಡ್ಕೊಳ್ಳಿ ನೀವು, ಜಸ್ಟ್ 1 ಸರಿ ಇಲ್ಲ 2 ಸರಿ ಇದನ್ನು ಓದ್ಕೊಳ್ಳಿ, ಏನಿಲ್ಲ ನಿಮ್ಗೇನು ಅದರಿಂದ ಲಾಸ್ ಇಲ್ಲ. ಓಕೆ, ಏನು ನೆಟ್ಟು ಸಹ ನಿಮಗೆ ಜಾಸ್ತಿ ಏನು ಹೋಗಲ್ಲ. ಓಕೆ, ಸೊ ಜಸ್ಟ್ ಇಲ್ಲ, ನೀವು ಟೆಲಿಗ್ರಾಮಲ್ಲಿ ನೋಡ್ಕೊಳ್ಳಿ. ಸೊ ಇದಕ್ಕೆ ಆನ್ಸರ್ ನೀವೇ ಹೇಳ್ಬೋದು, ಯಾವುದು ಅಂತ ಹೇಳ್ಬೋದು. ಸುಭಾಷ್ ರಾಣಾ ಅವರು, ಈ ಸುಭಾಷ್ ರಾಣಾ ಅವರಿಗೆ ರೆಗ್ಯುಲರ್ ಅಲ್ಲಿ ಕೊಟ್ಟಿದ್ದಾರೆ, ಮೀನ್ಸ್ ಇವರಿಗೆ ಹೇಗೆ ಅಂದರೆ ದ್ರೋಣಾಚಾರ್ಯ ಅವರು ನೀಡಿದ್ದಾರೆ, ಬಟ್ ಜೀವಮಾನ ವಿಭಾಗದಲ್ಲಿ ನೀಡಿಲ್ಲ. ಜೀವಮಾನ ವಿಭಾಗದಲ್ಲಿ ಇಬ್ಬರಿಗೆ ನೀಡಿದ್ದಾರೆ. ಯಾರ್ಯಾರಿಗೆ? ಒಂದು ನಮ್ಮ ದೀಪಾಲಿ ಅವರು, ಇನ್ನೊಂದು ಯಾರು ಅಂತಂದರೆ ಆರ್ಮಾಂಡೋ ಅಂತ ಹೇಳ್ತೀವಿ ಸರ್. ಹಾಗಾದರೆ ದೀಪಾಲಿ ಅವರು ಎದಕ್ಕೆ ಸಂಬಂಧಪಟ್ಟಿದ್ದಾರೆ, ಆರ್ಮಾಂಡೋ ಅವರು ಎದಕ್ಕೆ ಸಂಬಂಧಪಟ್ಟಿದ್ದಾರೆ? ಈ ದೀಪಾಲಿ ಅವರು ಏನಿದಾರಲ್ವ, ಇವರು ಶೂಟಿಂಗ್ಗೆ ಸಂಬಂಧಪಟ್ಟಿದ್ದಾರೆ. ಸೊ ಈ ದೀಪಾಲಿ ದೇಶಪಾಂಡೆ ಅವರಿಗೆ ಈ ಜೀವಮಾನ ವಿಭಾಗದಲ್ಲಿ ಶೂಟಿಂಗ್ ತರಬೇತುದಾರಿಗೆ ನೀಡತಕ್ಕಂಥ ದ್ರೋಣಾಚಾರ್ಯ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಈ ಆರ್ಮಾಂಡೋ ಏನಿದಾರಲ್ವ, ಇವರು ಫುಟ್ಬಾಲ್ಗೆ ಸಂಬಂಧಿಸಿದ್ದಾರೆ. ನೆನ್ಪಿಟ್ಕೊಳ್ಳಿ ಸರ್, ಫುಲ್ ಹೆಸರು ಬರೀತಾ ಇಲ್ಲ ನೀವು, ಜಸ್ಟ್ ಎ ಮತ್ತು ಡಿ ಅಂತ ಮಾತ್ರ ಬರೀತಿದ್ದೀರಾ. ಹೌದು, ನಾನು ಬಾಯಿಲ್ಲ ಹೇಳ್ತಾ ಇದ್ದೀರಲ್ವ, ಸರಿನಾ? ಸೊ ಅದನ್ನು ಕೇಳಿಸ್ಕೊಳ್ಳಿ, ಆ್ಯಂಡ್ ದೆನ್ ಒಂದು ನೋಟಲ್ಲಿ ಬರಿತಾ ಹೋಗಿ ನೀವು. ಸೊ ನಿಮಗೆ ಯೂಸ್ಫುಲ್ ಆಗುತ್ತೆ ರೀ, ಅಷ್ಟೇ. ನನ್ನ ಉದ್ದೇಶ ನಿಮಗೆ ಯೂಸ್ಫುಲ್ ಆಗಬೇಕು, ಆ್ಯಂಡ್ ನಿಮ್ಗೆ ಹೆಲ್ಪ್ ಆಗಬೇಕು ಅನ್ನೋದು ಅಷ್ಟೇ. ಓಕೆ, ಅದರಿಂದ ಎಂತ ಬೇಕಾಗಿಲ್ಲ. ಸೊ ಇದನ್ನು ನೋಡ್ಕೊಳ್ಳಿ. ಇದು ಯಾವುದು ಅಂತಂದರೆ ದೀಪಾಲಿ ದೇಶಪಾಂಡೆ ಅಂತ ಹೇಳ್ತೀವಿ. ಯಾವುದಕ್ಕೆ ಸಂಬಂಧಪಟ್ಟಿದ್ದಾರೆ ಅಂದರೆ ಇದಕ್ಕೆ ಶೂಟಿಂಗ್ಗೆ ಸಂಬಂಧಪಟ್ಟಿದ್ದಾರೆ. ಆ್ಯಂಡ್ ದೆನ್ ಇನ್ನು ಆರ್ಮಾಂಡೋ ಅಂತ ಹೇಳ್ತೀವಿ. ಆರ್ಮಾಂಡೋ ಇದಕ್ಕೆ ಸಂಬಂಧಪಟ್ಟಿದ್ದಾರೆ ಅಂದರೆ ಅವ್ರು ಸಂಬಂಧಪಟ್ಟಿರೋದು ಫುಟ್ಬಾಲ್ಗೆ ಅಂತ ಹೇಳ್ತೀವಿ, ಸರಿನಾ? ಸೊ ಇವರಿಗೂ ಸಹ ಜೀವಮಾನ ವಿಭಾಗದಲ್ಲಿ ದ್ರೋಣಾಚಾರ್ಯ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ, ಸರಿನಾ? ಸೊ ಹಾಗಾದರೆ ದ್ರೋಣಾಚಾರ್ಯ ಪ್ರಶಸ್ತಿಗೆ ಇರತಕ್ಕಂತಹ ಮೊತ್ತ ಎಷ್ಟು ಅಂತ ಹೇಳ್ಬೋದಾ? ಎಷ್ಟಿದೆ ಹೇಳಿ ನೋಡುವ ಮೊತ್ತ, ಹೇಳಿ ನೋಡೋಣ. ಓಕೆ, ಸೊ ಈ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಅವಾರ್ಡ್ಗೆ 25 ಲಕ್ಷ ಇದೆ, ಆ್ಯಂಡ್ ದೆನ್ ಅರ್ಜುನ ಅವಾರ್ಡ್ಗೆ 15 ಲಕ್ಷ ಇದೆ. ಸೊ ಹಾಗಾದರೆ ಇದಕ್ಕೆ ಎಷ್ಟಿದೆ? ಯಾವುದು? ದ್ರೋಣಾಚಾರ್ಯ ಅವಾರ್ಡ್ಗೆ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ನವದೆಹಲಿಯಲ್ಲಿ ಜವಾಹರ್ಲಾಲ್ ನೆಹರು ಕ್ರೀಡಾಂಗಣದಲ್ಲಿ ನಡೆದ ಮೊದಲ ಫಿಟ್ ಇಂಡಿಯಾ ಕಾರ್ನಿವಲ್ 2025 ಯಾರು ಉದ್ಘಾಟಿಸಿದರು ಅಂತ, ಸರಿನಾ? ಸೊ ಇವಾಗ ಫಿಟ್ ಆಗಿರಬೇಕು ಅಂದ್ರೆ ನಾವೇನು ಮಾಡಬೇಕು ರೀ? ಸ್ಪೋರ್ಟ್ಸ್ ಆಡಬೇಕು. ಸೊ ಹಾಗಾದರೆ ಸ್ಪೋರ್ಟ್ಸ್ ಮಿನಿಸ್ಟ್ರ್ ಇದನ್ನು ಉದ್ಘಾಟನೆ ಮಾಡಿರಬೇಕಲ್ವಾ? ಸೊ ಯಾರು ಉದ್ಘಾಟನೆ ಮಾಡಿದ್ದಾರೆ? ಸ್ಪೋರ್ಟ್ಸ್ ಮಿನಿಸ್ಟ್ರ್ ಯಾರಿದ್ದಾರೆ ಇಲ್ಲಿ? ಈತ. ಆ್ಯಂಡ್ ದೆನ್ ಇದು ಯಾರು ಆಗ್ತಾರೆ? ಸೊ ಇಲ್ಲಿ ಮನ್ಸುಖ್ ಮಾಂಡವಿಯಾ ಆಗ್ತಾರೆ, ಸರಿನಾ? ಯಾರು? ಮನ್ಸುಖ್ ಮಾಂಡವಿಯಾ ಅಂತ ಹೇಳ್ತೀವಿ, ಸರಿನಾ? ಸೊ ಮೊದಲ ಫಿಟ್ ಇಂಡಿಯಾ ಕಾರ್ನಿವಲ್ ಎಲ್ಲಿ ಉದ್ಘಾಟಿಸಿದರು ಅಂತ ಕೇಳ್ಬೋದು ನಿಮಗೆ. ನೆಕ್ಸ್ಟ್ ಯಾವುದೋ ಒಂದು ಶಿಫ್ಟಲ್ಲಿ ಎಲ್ಲಿ ಅಂತಂದರೆ ನವದೆಹಲಿಯ ಜವಾಹರ್ಲಾಲ್ ನೆಹರು ಕ್ರೀಡಾಂಗಣದಲ್ಲಿ ಅಂತ ಹೇಳ್ತೀವಿ. ಯಾರು? ನಮ್ಮ ಭಾರತದ ಕ್ರೀಡಾ ಸಚಿವ ಆಗಿರ್ತಕ್ಕಂಥ ಮನ್ಸುಖ್ ಮಾಂಡವಿಯಾ ಅಂತ ಹೇಳ್ತೀವಿ, ಸರಿನಾ? ಸೊ ಇದನ್ನು ಸಹ ನೆನ್ಪಿಟ್ಕೊಳ್ಳಿ, ಕೇಳ್ಬೋದು ನಿಮಗೆ. ಸೊ ಅದರದ್ದು ಇಲ್ಲಿ ಇನ್ನೊಂದು ನಿಮಗೆ ಕೇಳ್ಬೋದು, ಏನು ಈ ಆಯುಷ್ಮಾನ್ ಖುರಾನ ಏನಿದಾನಲ್ವಾ, ಸೊ ಈ ವ್ಯಕ್ತಿಗೆ ಫಿಟ್ ಇಂಡಿಯಾ ಐಕಾನ್ ಎಂದು ಕರೆಯಲಾಗಿದೆ, ಸರಿನಾ? ನೆನ್ಪಿಟ್ಕೊಳ್ಳಿ, ಆಯುಷ್ಮಾನ್ ಖುರಾನ, ಸರಿನಾ? ಹೀರೋ ಫಿಲ್ಮ್ ಆ್ಯಕ್ಟರ್ ಇರಬೇಕು ಅನ್ಸುತ್ತೆ, ಐ ಥಿಂಕ್. ಓಕೆ, ಯಾರು? ಆಯುಷ್ಮಾನ್ ಖುರಾನ ಅನ್ನೋರು. ಆ್ಯಂಡ್ ನೆಕ್ಸ್ಟ್ 2025 ಸಾಮಾಜಿಕ ಅಭಿವೃದ್ಧಿಗಾಗಿ 2ನೇ ವಿಶ್ವ ಶೃಂಗಸಭೆ ಎಲ್ಲಿ ನಡೆಯಿತು ಅಂತ ಕೇಳಿದಾನೆ. ಸಾಮಾಜಿಕ ಅಭಿವೃದ್ಧಿಗಾಗಿ 2ನೇ ಶೃಂಗಸಭೆ ಇತ್ತೀಚೆಗೆ ಎಲ್ಲಿ ನಡೆಯಿತು? ಇದನ್ನು ಸಹ ಹೇಳಿದ್ದೀನಲ್ವಾ, ಇದನ್ನು ರೀಸೆಂಟಾಗಿ ಹೇಳಿದ್ದೀನಿ, 10 ಡೇಸ್ ಬ್ಯಾಕ್ ಹೇಳಿದ್ದೀನಿ ಅನ್ಸುತ್ತೆ. ಇದನ್ನು ಯಾವುದು? ದೋಹಾ, ಕತಾರ್, ನ್ಯೂಯಾರ್ಕ್ USA, ಜಿನೆವಾ ಮತ್ತು ಸ್ವಿಟ್ಜರ್ಲ್ಯಾಂಡ್, ಆ್ಯಂಡ್ ದೆನ್ ಕೋಪನ್ ಹೇಗ್, ಡೆನ್ಮಾರ್ಕ್ ಅಂತ ಕೊಟ್ಟಿದ್ದಾನೆ. ಯಾವುದಾಗುತ್ತೆ ಇದು? ಸಾಮಾಜಿಕ ಅಭಿವೃದ್ಧಿ ಶೃಂಗಸಭೆ ಎಲ್ಲಿ ಅಂತ ಕೇಳಿದ್ರೆ ದೋಹಾ ಅಂತ ಹೇಳ್ತೀವಿ, ಸರ್. ಎಲ್ಲಿ? ದೋಹಾ, ಕತಾರಲ್ಲಿ ಇದು ನಡೆದಿದೆ. ಯಾವುದು? ಸಾಮಾಜಿಕ ಅಭಿವೃದ್ಧಿ ಶೃಂಗಸಭೆ ಎಲ್ಲಿ ನಡೆದಿದೆ ಅಂತಂದರೆ ಇತ್ತೀಚೆಗೆ 2ನೇ ಆವೃತ್ತಿ ಈ ಒಂದು ದೋಹಾ, ಕತಾರದಲ್ಲಿ ನಡೆದಿದೆ, ಸರ್. ಸೊ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸ್ವಲ್ಪ ಇನ್ಫಾರ್ಮೇಷನ್ ಸಹ ಇಲ್ಲಿದೆ, ಇದನ್ನು ನೋಡ್ಕೊಳ್ಳಿ. ಏನಿದೆ? ದೋಹಾ, ಕತಾರ್ನಲ್ಲಿ ಇದು ಯಾವಾಗ ಅಂತಾರೆ? ನವೆಂಬರಲ್ಲಿ ಇದು ನಡೆದಿದೆ, ಸರಿನಾ? 1995 ಕೋಪನ್ ಹ್ಯಾಗ್ನ ಶೃಂಗಸಭೆಯನ್ನು ಕಾರ್ಯಸೂಚಿಯನ್ನು ಮುನ್ನಡೆಸಲು ಸಾಮಾಜಿಕ ಪ್ರಗತಿಗಾಗಿ ಇದನ್ನು ಉದ್ದೇಶ ಮಾಡಲಾಗಿದೆ. ಆ್ಯಂಡ್ ದೆನ್ ಸಮಾನತೆ ಮತ್ತು ಒಳಗೊಳ್ಳುವಿಕೆಯ ಮೇಲೆ ಕೇಂದ್ರೀಕರಿಸುವುದು ಇದರ ಒಂದು ಉದ್ದೇಶವಾಗಿದೆ, ಸರಿನಾ? ಇದರಲ್ಲಿ ಭಾರತದಲ್ಲಿ ಪ್ರತಿನಿಧಿಸತಕ್ಕಂತಹ ವ್ಯಕ್ತಿ ಯಾರು ಅಂತಂದರೆ ಮನ್ಸುಖ್ ಮಾಂಡವಿಯಾ ಅಂತ ಹೇಳ್ತೀವಿ. ಮನ್ಸುಖ್ ಮಾಂಡವಿಯಾ ಯಾರು? ಕ್ರೀಡಾ ಸಚಿವ. ಇವಾಗಲೇ ಜಸ್ಟ್ ಹೇಳಿದೆ ಅಲ್ವಾ, ಕೇಳ್ಬೋದು ನಿಮಗೆ ಯಾವ ಸಚಿವ ಯಾರಿದ್ದಾರೆ ಅಂತ. ಸೊ ಈ ಎಕ್ಸಾಮಲ್ಲಿ ಕೇಳಲ್ಲ ನಿಮಗೆ. ಸೊ ಯಾವ ಎಕ್ಸಾಮಲ್ಲಿ ಅಂದರೆ RPF ಎಕ್ಸಾಮಲ್ಲಿ ಮತ್ತು ಈ SSC GD ಎಕ್ಸಾಮಲ್ಲಿ ಫೋಕಸ್ ಮಾಡ್ತಾನೆ. ಮೀನ್ಸ್ ಇದು ಯಾವ ಸಚಿವ, ಇವರು ಯಾರು, ಅದು ಯಾರು, ಇದು ಯಾರು ಅಂತ. ಓಕೆ, ಸೊ ಅದಕ್ಕೆ ನೀವು ನೋಡ್ಕೊಳ್ಬೇಕಾಗತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಮ್ಯಾಗ್ನೀಷಿಯಂ ಆಕ್ಸೈಡ್ನ ಆಣ್ವಿಕ ದ್ರವ್ಯರಾಶಿ ಎಷ್ಟು ಅಂತ ಕೇಳಿದಾನೆ, ಸರಿನಾ? ಈ ಒಂದು ಮ್ಯಾಗ್ನೀಷಿಯಂ ಆಕ್ಸೈಡ್ನ ಆಣ್ವಿಕ ದ್ರವ್ಯರಾಶಿ ಎಷ್ಟಾಗಿದೆ? 40 ಗ್ರಾಮ್ ಪರ್ ಮೋಲ್, ಆ್ಯಂಡ್ ದೆನ್ 24 ಗ್ರಾಮ್ ಪರ್ ಮೋಲ್, ಆ್ಯಂಡ್ ದೆನ್ 16 ಮತ್ತು 56 ಅಂತ ಕೊಟ್ಟಿದ್ದಾನೆ. ಸೊ ಇಲ್ಲಿ ಜಸ್ಟ್ ನಿಮಗೆ ಮ್ಯಾಗ್ನೀಷಿಯಂ ಅಂತ ಕೊಟ್ಟಿದ್ರೆ ಅವಾಗ ನೀವು ಹೇಳಬೇಕಾಗಿತ್ತು 24 ಅಂತ, ಆ್ಯಂಡ್ ದೆನ್ ಜಸ್ಟ್ ನಿಮಗೆ ಈ ಒಂದು ಆಕ್ಸೈಡ್ ಕೊಟ್ಟಿದ್ರೆ ಅವಾಗ ನೀವು ಹೇಳಬೇಕಾಗಿತ್ತು 16 ಅಂತ, ಸರಿನಾ? ಬಟ್ ಇಲ್ಲಿ ಆತ ಏನು ಕೇಳಿದಾನೆ ಅಂದರೆ ಮ್ಯಾಗ್ನೀಷಿಯಂ ಆಕ್ಸೈಡ್ ಕೊಟ್ಟಿದ್ದಾನೆ, ಎರಡನ್ನೂ ಸಹ ಕೂಡಿಸಿದ್ರೆ ಎಷ್ಟು ಬರುತ್ತೆ? 40 ಗ್ರಾಮ್ ಮೋಲ್ ಬರುತ್ತೆ, ಸರಿನಾ? ಸೊ ಅದಕ್ಕೆ ಸರಿ ಉತ್ತರ ಯಾವುದಾಗುತ್ತೆ ಅಂದರೆ 40 ಗ್ರಾಮ್ ಮೋಲ್ ಆಗುತ್ತೆ. ಯಾವುದು? ಮ್ಯಾಗ್ನೀಷಿಯಂ ಆಕ್ಸೈಡ್ನ ಒಂದು ಆಣ್ವಿಕ ದ್ರವ್ಯರಾಶಿ.
ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನ ಯಾವ ಸಸ್ಯಗಳು ಏಕಲಿಂಗಿಗಳಾಗಿವೆ ಅಂತ ಕೇಳಿದ್ದಾನೆ. ಸರಿನಾ, ಏಕಲಿಂಗಿಗಳಾಗಿವೆ ಯಾವುದು? ಬಟಾಣಿಯ ಅಥವಾ ಸಾಸಿವೆಯ, ಪಪಾಯನ ಅಥವಾ ಸೂರ್ಯಕಾಂತಿಯ ಅಂತ ಕೊಟ್ಟಿದ್ದಾನೆ. ಸರಿನಾ, ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂತಂದರೆ ಆಪ್ಷನ್ ಸಿ, ಪಪಾಯ. ಸರಿನಾ, ಪಾಪಾಯ ಅಲ್ಲ, ಅದು ಪಪಾಯ. ಪಪಾಯ ಅಂತ ನೀವು ತಿಂತೀರಾ ಅಲ್ವಾ? 2 ರೂಪೀಸ್ಗೆ 3 ರೂಪೀಸ್ಗೆ ಒಂದೊಂದು ಪೀಸ್ಗೆಲ್ಲ ಕೊಡ್ತಾರೆ, ಬಸ್ ಸ್ಟ್ಯಾಂಡಲ್ಲೆಲ್ಲ ಸಹ ಸಿಗ್ತವೆ ನಿಮಗೆ. ಓಕೆ, ಯಾವುದು ಈ ಒಂದು ಪಪಾಯ ಅಂತ ಹೇಳ್ತೀವಿ. ಸರಿನಾ, ಈ ಪಪಾಯಗಳೇನಿದಾವಲ್ವಾ ಏಕಲಿಂಗಿಗಳಾಗಿದ್ದಾವೆ. ಯಾಕೆ ಏಕಲಿಂಗಿಗಳಾಗಿದ್ದಾವೆ? ಸೊ ಈ ಒಂದು ಏಕಲಿಂಗಿ ಸಸ್ಯಗಳು ಅಂತಂದರೆ ಪ್ರತ್ಯೇಕ ಗಂಡು ಮತ್ತು ಹೆಣ್ಣು ಹೂಗಳನ್ನು ಹೊಂದಿರುವ ಸಸ್ಯಗಳು. ಸರಿನಾ, ಪ್ರತ್ಯೇಕವಾಗಿರ್ತವೆ. ಸೊ ಪಪ್ಪಾಯಿ ಒಂದು ಪ್ರಸಿದ್ಧ ಏಕತಾ ಸಸ್ಯ. ಗಂಡು ಮತ್ತು ಹೆಣ್ಣು ಹೂಗಳು ಒಂದೇ ಕಾಂಡದಲ್ಲಿ ಕಂಡುಬರುತ್ತವೆ. ಸೊ ಇದಕ್ಕೆ ನಾವೇನಂತ ಹೇಳ್ತೀವಿ ಅಂತಂದರೆ ಏಕಲಿಂಗಿ ಸಸ್ಯ ಅಂತ ಹೇಳ್ತೀವಿ, ಯಾವುದನ್ನ? ಪಪಾಯವನ್ನು. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್, ಲೋಹವನ್ನು ಅದರ ಅದರಿನಿಂದ ಹೊರತೆಗೆಯುವ ಸಂಪೂರ್ಣ ಪ್ರಕ್ರಿಯೆಯನ್ನು ಏನೆಂದು ಕರೆಯುತ್ತಾರೆ ಅಂತ ಕೇಳಿದಾನೆ. ಸರಿನಾ, ಸೊ ಏನಂತ ಕರಿತೀವಿ ಇದನ್ನು? ರಿಫೈನಿಂಗ್ ಅಂತ ಕರಿತೀವಿ, ಆ್ಯಂಡ್ ದೆನ್ ಏಕಾಗ್ರತೆ ಅಂತ ಕರಿತೀವಿ, ಲೋಹಶಾಸ್ತ್ರ ಅಂತ ಕರಿತೀವಿ, ಆ್ಯಂಡ್ ದೆನ್ ಸ್ಮೈಲ್ಟಿಂಗ್ ಅಂತ ಕರಿತೀವಿ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸೆಲ್ಟಿಂಗ್ ಯಾವುದು ಅಂತಂದರೆ ಇದನ್ನು ಲೋಹಶಾಸ್ತ್ರ ಅಂತ ಕರಿತೀವಿ. ಸರ್, ನಾವು ಈ ಒಂದು ಲೋಹವನ್ನು ಅದರಿನಿಂದ ತೆಗಿತಕ್ಕಂಥ ಒಂದು ಸಂಪೂರ್ಣ ಪ್ರಕ್ರಿಯೆಯನ್ನು ನಾವು ಏನಂತ ಕರಿತೀವಿ ಅಂದರೆ ಲೋಹಶಾಸ್ತ್ರ ಅಂತ ಕರಿತೀವಿ. ಆ್ಯಂಡ್ ದೆನ್ ಫ್ರೀ ಸ್ಟೇಟಲ್ಲಿ ಇರತಕ್ಕಂಥ ಒಂದು ಲೋಹ ಯಾವುದು ಅಂತ ಕೇಳ್ತಾನೆ. ಅವಾಗ ನೀವು ಹೇಳಬೇಕಾಗತ್ತೆ ಗೋಲ್ಡ್ ಅಂತ. ಸರ್, ಈ ಒಂದು ಗೋಲ್ಡ್ ಏನಿದೆಯಲ್ವಾ, ಈ ತಗಡು ಏನಿದೆಯಲ್ವಾ, ಸೊ ಈ ಒಂದು ತಗಡು, ಗೋಲ್ಡ್ ಅನ್ನುವ ತಗಡು, ಇದು ಫ್ರೀ ಸ್ಟೇಟಲ್ಲಿ ಕಂಡುಬರುತ್ತೆ. ಹೇಗೆ ತಗಡು ಅಂತ ಹೇಳ್ತಾ ಇದ್ದೀನಿ ಅಂದರೆ ಸುಮ್ಮನೆ ಹುಚ್ಚಾಗಿರ್ತಾ ಇದೆ ಜನ. ಓಕೆ, ಎಷ್ಟು 1,30,000 50,000 ಇವಾಗ ಮ್ಯಾರೇಜ್ಗಳೆಲ್ಲ ನೋಡ್ತಾ ಇರ್ಬೋದು. ಓಕೆ, ಸೊ ಕೆಲವೊಬ್ರದಂತರೂ ಹೆಣ್ಣತ್ತವ್ರದ್ದು ಜೀವ ಹೋಗ್ತಾ ಇದೆ, ಆ ಥರ ಮಾಡ್ತಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ನವೆಂಬರ್ 2025ರಲ್ಲಿ ಛತ್ತೀಸ್ಗಢದ ರಾಯ್ಪುರದಲ್ಲಿ ಬ್ರಹ್ಮಕುಮಾರಿಯವರ ಶಾಂತಿ ಶಿಖರವನ್ನು ಯಾರು ಉದ್ಘಾಟಿಸಿದರು ಅಂತ. ಸರಿನಾ, ಈ ಬ್ರಹ್ಮಕುಮಾರಿಯವರ ಶಾಂತಿ ಶಿಖರವನ್ನು ಉದ್ಘಾಟಿಸಿದವರು ಯಾರು ಅಂದರೆ ನಮ್ಮ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅಂತ ಹೇಳ್ತೇವೆ. ಆ್ಯಂಡ್ ದೆನ್ ನೆಕ್ಸ್ಟ್, ಗರ್ಭಾವಸ್ಥೆಯಲ್ಲಿ ತಾಯಿ ಅಪೌಷ್ಟಿಕತೆಯಿಂದ ಬಳಲುತ್ತಿದ್ದರೆ ಅದರ ಮುಖ್ಯ ಪರಿಣಾಮಗಳೇನು? ಏನು ಪರಿಣಾಮ ಆಗ್ತದೆ? ಹಾಲಿನ ಉತ್ಪಾದನೆ ತುಂಬ ಹೆಚ್ಚಾಗ್ತದೆ, ಹಾಲಿನ ಉತ್ಪಾದನೆ ಕಡಿಮೆ ಆಗ್ತದೆ. ಓಕೆ, ಸೊ ಆಗ್ತದೆ, ಇದು ಆಗಲ್ಲ. ಆ್ಯಂಡ್ ದೆನ್ ಮಗು ತುಂಬ ಭಾರವಾಗ್ತದೆ. ಪೌಷ್ಟಿಕತೆ ಸಿಗಲಿಲ್ಲ ಅಂದರೆ ಅದೇ ಭಾರ ಆಗ್ತದೆ, ಆಗಲ್ಲ. ಮಗು ಬೇಗನೆ ಮಾತನಾಡಲು ಪ್ರಾರಂಭಿಸುತ್ತದೆ, ಇರೋ ಮಾತು ಸಹ ಹೋಗುತ್ತೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತಂದರೆ ಕಡಿಮೆ ತೂಕದ ಮಗುವನ್ನು ಹೆರುವುದು. ಸರಿನಾ, ಒಂದು ಕಡಿಮೆ ತೂಕ ಆಗುತ್ತೆ, ಇನ್ನೊಂದು ಅದಕ್ಕೆ ಎನಿಮಿಯಾ ಬರುತ್ತೆ. ಸರಿನಾ, ಅನಿಮಿಯಾ ಏನೋ ರೋಗ ಏನಿದೆ ಅಲ್ವಾ, ಸೊ ಅದು ಬರುತ್ತೆ, ರಕ್ತ ಕೊರತೆ ಬೀಳುತ್ತೆ ಅದಕ್ಕೆ. ಯಾವುದಕ್ಕೆ? ಆ ಒಂದು ಮಗುವಿಗೆ. ಸರಿನಾ, ಸೊ ಅದು ಸಹ ನಿಮ್ಗೆ ಗೊತ್ತಿರಲಿ, ಅನಿಮಿಯಾ ಬರುತ್ತೆ ಅಂತ ಏನಾದರೂ ಆಪ್ಷನಲ್ಲಿ ಕೊಟ್ಟನ. ಹೌದು, ಅನಿಮಿಯಾ ಸಹ ಬರುತ್ತೆ. ಸೊ ಏನಾದರೂ ಅಪೌಷ್ಟಿಕತೆ ಆದರೆ ಅದಕ್ಕೆ ಅನಿಮಿಯಾ ಬರುತ್ತೆ. ಸರಿನಾ, ಸೊ ಅದು ಸಹ ಗೊತ್ತಿರಲಿ. ಸೊ ಈ ಗರ್ಭಾವ್ಯವಸ್ಥೆ ಇರ್ತಾರಲ್ವ ಮಹಿಳೆಯರು, ಸೊ ಆ ಟೈಮಲ್ಲಿ ಏನು ಅಂತಂದರೆ ಕ್ಯಾಲ್ಸಿಯಂ ಇರ್ತಕ್ಕಂತಹ ಒಂದು ಫುಡ್ಗಳನ್ನು ಸಹ ಅವ್ರು ತಿನ್ನಬೇಕು. ಯಾಕಂದರೆ ಕ್ಯಾಲ್ಸಿಯಂ ಕೊರತೆ ಆಗಿರುತ್ತೆ ಅವರಿಗೆ. ಸರಿಯಾ, ಸೊ ಅದು ಸಹ ನಿಮ್ಗೆ ಗೊತ್ತಿರಲಿ. ಸೊ ಅದ್ರ ಸಲುವಾಗಿ ಅವರು ಮಣ್ಣುಗಳನ್ನು ಸಹ ತಿಂತಿರ್ತಾರೆ. ಕೆಲವರು ಮಣ್ಣು ತಿಂತಿರ್ತಾರೆ, ಕೆಲವರು ಇದು ಬರುತ್ತಲ್ವ ಪೆನ್ಸಿಲ್, ಸೊ ಅದನ್ನು ಆ ಥರದ್ದೆಲ್ಲ ತಿಂತಿರ್ತಾರೆ. ಬಿಕಾಸ್ ಯಾಕಂದರೆ ಕ್ಯಾಲ್ಸಿಯಂ ಆ ದೇಹ ಬೇಡುತ್ತೆ ಅವ್ರಿಗೆ, ಮೀನ್ಸ್ ಬೇಕು ಒಳಗಡೆ ಕಡಿಮೆ ಬಿದ್ದಿದೆ, ಕೊಡು ಅಂತ. ಓಕೆ, ಸೊ ಅದು ಸಹ ನಿಮ್ಗೆ ಗೊತ್ತಿರಬೇಕಾಗುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್, ಆಮ್ಲಜನಕ ಅನಿಲದ ಆಣ್ವಿಕ ದ್ರಾವ್ಯರಾಶಿ ಎಷ್ಟು ಅಂತ ಕೇಳಿದ್ದಾನೆ. ಹೆಸರನ್ನ ಎಷ್ಟಾಗುತ್ತೆ ಅಂದರೆ 31.999 ಇದೆ. ಹೆಸರಿನ ಯಾವುದು? ಈ ಒಂದು ಆಕ್ಸಿಜನ್ O2ನ ಒಂದು ಆಣ್ವಿಕ ದ್ರವ್ಯರಾಶಿ. ಸೊ ಇಲ್ಲಿ ಯಾವುದಿದೆ ನಿಯರ್ ಬೈ, ಇದಕ್ಕೆ 32 ಗ್ರಾಮ್ ಪರ್ ಮೋಲ್ ಅಂತ ಹೇಳ್ತೀವಿ. ಸರಿನಾ, ಸೊ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ 32 ಗ್ರಾಮ್ ಪರ್ ಮೋಲ್ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಚಿಪ್ಸ್ ಪ್ಯಾಕೆಟ್ಗಳಲ್ಲಿ ಯಾವ ಅನಿಲವನ್ನು ತುಂಬಿಸಲಾಗ್ತದೆ? ಆಮ್ಲಜನಕ ತುಂಬಿಸಲಾಗ್ತದೆ. ಆಮ್ಲಜನಕ ಏನಾದರೂ ತುಂಬಿಸಿ ಕಳಿಸಿದ್ರೆ ಅಂದರೆ ಅವ್ರು ಪ್ಯಾಕ್ ಮಾಡೋಕೆ ಮೊದಲೇ ಅವೆಲ್ಲ ಹಾಳಾಗಿ ಹೋಗಿರ್ತದೆ. ಕಾರ್ಬನ್ ಡೈಆಕ್ಸೈಡು, ಸಾರಜನಕ ಮತ್ತು ಹೈಡ್ರೋಜನ್ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಈ ಸಾರಜನಕ ಇರುತ್ತೆ. ಯಾವುದು? ಈ ಒಂದು ನೈಟ್ರೋಜನ್ ಅಂತ ಹೇಳ್ತೀವಿ. ಸೊ ಇದು ಲಾಸ್ಟ್ ನಿಮಗೆ ಒಂದು ಶಿಫ್ಟಲ್ಲೂ ಸಹ ಕೇಳಿದ್ದಾನೆ. ಸರಿನಾ, ಅನಾಲಿಸಿಸ್ ಕ್ಲಾಸ್ಗಳಲ್ಲಿ ನೋಡ್ಕೊಳ್ಬೇಕಾದ್ರೆ ಅಲ್ಲಿ ಒಂದು ಶಿಫ್ಟಲ್ಲೂ ಸಹ ಕೇಳಿದ್ದಾನೆ. ಇದನ್ನು ಹೇಳಿದ್ದೀನಿ ನಾನು ನಿಮಗೆ. ಆ್ಯಂಡ್ ದೆನ್ ಮತ್ತೆ NTPC ಎಕ್ಸಾಮಲ್ಲೂ ಸಹ ಕೇಳಿದ್ದಾನೆ, ಅಲ್ಲಿ ಸಹ ನಿಮಗೆ ಹೇಳಿದ್ದೀನಿ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ GK ಕ್ಲಾಸ್ಗಳಲ್ಲಿ ಸಹ ನಾನು ನಿಮ್ಗೆ ಹೇಳಿದ್ದೀನಿ. ಆ್ಯಂಡ್ ದೆನ್ ಇನ್ನೊಂದು ಏನು ಅಂತಂದರೆ ಲಾಸ್ಟ್ ಕರ್ನಾಟಕ ಗೌರ್ಮೆಂಟಲ್ಲಿ VAO ಎಕ್ಸಾಮ್ ನಡೀತಲ್ವ, ಆ VAO ಎಕ್ಸಾಮಲ್ಲೂ ಸಹ ಇದನ್ನೇ ಕೇಳಿದ್ದಾನೆ. ಓಕೆ, ಯಾವುದು? ಈ ಒಂದು ನೈಟ್ರೋಜನ್ ಅಂತ ಹೇಳ್ತೀವಿ. ಸರ್, ಯಾವುದು? ಸಾರಜನಕ ಅಂತ ಹೇಳ್ತೀವಿ. ಸೊ ವಾತಾವರಣದಲ್ಲಿ ಅತಿ ಹೆಚ್ಚು ಜಾಸ್ತಿ ಕಂಡುಬರೋದು ಯಾವುದು? ಇದೇ ಒಂದು ಸಾರಜನಕ. ಸೊ ಅದಕ್ಕೆ ಅದರಲ್ಲಿ ಇದ್ರೇನೋ ಫಿಲ್ ಮಾಡಿಟ್ಟಿದ್ದಾರೆ ಅಂತ ನೆನಪಿಟ್ಕೊಳ್ಳಿ, ನಿಮಗೆ ನೆನಪುಳಿಲಿಲ್ಲ ಅಂದರೆ. ಸರಿನಾ, ಸೊ ಅದ್ರ ಆ್ಯಕ್ಚುಯಲ್ ರೀಸನ್ ಏನು? ಅದು ಯಾವುದ್ರ ಜೊತೆಗೂ ಸಹ ಪ್ರತಿಕ್ರಿಯೆ ಮಾಡಲ್ಲ. ಸರಿನಾ, ಸೊ ಅದಕ್ಕೆ ಏನು ಮಾಡುತ್ತಾರೆ? ಅದನ್ನು ತುಂಬಿಡ್ತಾರೆ. ಸೊ ಅಲ್ಲಿ ಏನಾದರೂ ಸಾರಜನಕದ ಬದಲಾಗಿ ಆಮ್ಲಜನಕ ಇಟ್ಟರೆ ಅಂತ ಅಂದ್ಕೊಳ್ಳಿ, ಸೊ ಅದು ಅವಾಗಲೇ ಹಾಳಾಗಿ ಹೋಗ್ಬಿಡುತ್ತೆ, ಕೊಳೆತು ಹೋಗ್ಬಿಡುತ್ತೆ, ಕೆಟ್ಟು ಹೋಗ್ಬಿಡುತ್ತೆ. ಯಾವುದು? ಈ ಒಂದು ಚಿಪ್ಸ್ಗಳು. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಒಬ್ಬ ಮಹಿಳೆಯಲ್ಲಿ ಫಲೀಕರಣ ಸಂಭವಿಸದಿದ್ದರೆ ಎಷ್ಟು ದಿನಗಳ ನಂತರ ಅವಳು ಋತುಚಕ್ರದ ಮುಂದಿನ ಹಂತವನ್ನು ಪ್ರವೇಶಿಸುತ್ತಾಳೆ ಅಂತ. ಸರಿನಾ, 7 ದಿನಗಳು, 14 ದಿನಗಳು, 28 ದಿನಗಳು ಮತ್ತು 21 ದಿನಗಳು. ಸರಿನಾ, ಸೊ ಇವಾಗ ಆ ಒಬ್ಬ ಮಹಿಳೆಯಲ್ಲಿ ಫಲೀಕರಣ ಏನಾದರೂ ಸಂಭವಿಸಲಿಲ್ಲ ಅಂತ ಅಂದ್ಕೊಳ್ಳಿ. ಓಕೆ, ಸೊ ಅದು ಕಂಬೈನ್ ಆಗಲಿಲ್ಲ, ಸೊ ಅದು ಫಲೀಕರಣ ಆಗಲಿಲ್ಲ ಅಂತಂದರೆ ಅವಳು ನೆಕ್ಸ್ಟ್ ಎಷ್ಟು ದಿನಗಳ ನಂತರ ಋತುಚಕ್ರ ಆಗ್ತದೆ ಅವಳಿಗೆ ಅಂತ. ಸರಿನಾ, ಸೊ ಎಷ್ಟು ದಿನಗಳ ಅಂತ? 7 ದಿನಗಳು, ಆ್ಯಂಡ್ ದೆನ್ 28 ದಿನಗಳು, 21 ದಿನಗಳು. 28 ದಿನಗಳು ಅಂತಂದರೆ ಕಾಮನ್ ಆಗಿ. ಸರಿನಾ, ಸೊ ಮಂತ್ಲಿ ಒಮ್ಮೆ ಅವರಿಗೆ ಎಂಥ ಋತುಚಕ್ರ ಆಗುತ್ತಲ್ವ, ಸೊ ಅದು 1 ತಿಂಗಳಿಗೊಮ್ಮೆ ಆಗುತ್ತೆ. 28 ದಿನಗಳಿಗೊಮ್ಮೆ ಅಂತ ಹೇಳ್ತೀವಿ. ಸರ್, ನಾಟ್ ಎಕ್ಸಾಕ್ಟ್ಲಿ 1 ಮಂತ್, ಸೊ 28 ದಿನಗಳಿಗೆ ಒಮ್ಮೆ ಅಂತ ಹೇಳ್ತೀವಿ. ಬಟ್ ಇಫ್ ಏನಾದರೂ ಅದು ಫಲೀಕರಣ ಸಂಭವಿಸ್ತಿದ್ದರೆ ಅದು ಎಷ್ಟು ದಿನ ಅಂತಂದರೆ ಮಿನಿಮಮ್ 10 ರಿಂದ 14 ದಿನಗಳ ಒಳಗೆ ಅವರಿಗೆ ಋತುಚಕ್ರದ ಮುಂದಿನ ಹಂತವನ್ನು ಅವರು ಪ್ರವೇಶಿಸುತ್ತಾರೆ. ಸರಿನಾ, ಸೊ ಎಷ್ಟು ಅಂದರೆ 10 ರಿಂದ 14
14 ದಿನಗಳು ಅಂತ ಹೇಳ್ತೀವಿ. ಇಲ್ಲಿ ನಮಗೆ 7 ಅನ್ನೋದು ಆಗೋದಿಲ್ಲ, ಆ್ಯಂಡ್ ದೆನ್ 10 ಅನ್ನೋದು 10ರಿಂದ 14 ಅಂತ ಸಹ ಕೊಟ್ಟಿಲ್ಲ. ಸೊ ಅದಕ್ಕೆ ನಾವೇನಂತ ಹೇಳ್ತೀವಿ ಅಂದರೆ 14 ದಿನಗಳು ಅಂತ ಆನ್ಸರ್ ಹೇಳ್ತೀವಿ. ಸರಿನಾ? ಸೊ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಓಕೆ, ಸೊ ಇದನ್ನು ಸ್ವಲ್ಪ ನೋಡ್ಕೊಳ್ಳಿ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್, ಒಂದು ಬೆಳಕಿನ ಕಿರಣವು ಪೀನ ಕನ್ನಡಿಯಲ್ಲಿ ವಕ್ರತಾ ಕೇಂದ್ರದ ಮೂಲಕ ಹಾದು ಹೋದರೆ ಪ್ರತಿಫಲನದ ನಂತರ ಅದು ಯಾವ ಬಿಂದುವಿನಿಂದ ಬರುತ್ತಿರುವಂತೆ ಕಾಣುತ್ತದೆ ಅಂತ ಕೇಳಿದ್ದೇನೆ. ಸರಿನಾ? ಇದೊಂದು ಈ ವಕ್ರತೆಯ ಕೇಂದ್ರದಿಂದ ಬರುವಂತೆ ಅದು ಕಾಣುತ್ತದೆ. ಸರಿನಾ? ಸೊ ಇದನ್ನು ಸಹ ನೋಡ್ಕೊಳ್ಳಿ. ಈ ಟಾಪಿಕ್ ಮೇಲೆ ಮ್ಯಾಕ್ಸಿಮಮ್ ಕ್ವಶನ್ ಕೇಳ್ತಾ ಇದೆ ನೋಡ್ರಿ. ಓಕೆ, ಈ ಕನ್ನಡಿ ಏನಿದಾವಲ್ವಾ, ಕನ್ನಡಿ ಮೇಲೆ. ಆ್ಯಂಡ್ ದೆನ್ ನೆಕ್ಸ್ಟ್, ಪ್ರತಿಬಿಂಬವನ್ನು ನೆಟ್ಟಗೆ ದೊಡ್ಡದಾಗಿ ಮತ್ತು ಹಿಗ್ಗಿಸಲು ವಸ್ತುವನ್ನು ಕಾನ್ಕೇವ್ ಕನ್ನಡಿಯಲ್ಲಿ ಎಲ್ಲಿಡಬೇಕು ಅಂತ ಕೇಳಿದ್ದೇನೆ. ಸರಿನಾ? ಎಲ್ಲಿಡಬೇಕು ಏನಿದೆ, ಪ್ರತಿಬಿಂಬವನ್ನು ನೆಟ್ಟಿಗಿಡಬೇಕಂತೆ, ಆ್ಯಂಡ್ ದೆನ್ ದೊಡ್ಡದಾಗಿಡಬೇಕಂತೆ, ಆ್ಯಂಡ್ ಮತ್ತು ಹಿಗ್ಗಿಸಲು ವಸ್ತುವನ್ನು ಕಾನ್ಕ್ಲೇವ್ ಕನ್ನಡಿಯಲ್ಲಿ ಎಲ್ಲಿಡಬೇಕು ಅಂತ ಕೇಳಿದ್ದೇನೆ. ಸರಿನಾ? ಕಾನ್ಕ್ಲೇವ್ ಕನ್ನಡಿಯಲ್ಲಿ ನಾವು ಎಲ್ಲಿಡಬೇಕು ಅಂದರೆ ಈ ಒಂದು ಫೋಕಸ್ ಮತ್ತು ಪೋಲ್ ಮಧ್ಯೆ ಇಡಬೇಕು. ಸರಿನಾ? ಯಾವುದು ಫೋಕಸ್ ಮತ್ತು ಪೋಲ್ ಮಧ್ಯೆ ಇಟ್ಟಾಗ ಆ ಒಂದು ಪ್ರತಿಬಿಂಬ ಏನಿದೆ ಅಲ್ವಾ, ನೆಟ್ಟಗೆ ಕಾಣಿಸುತ್ತೆ, ದೊಡ್ಡದಾಗಿ ಕಾಣಿಸುತ್ತೆ, ಮತ್ತು ಹಿಗ್ಗಿದಾಗ ಕಾಣಿಸುತ್ತೆ. ಸರಿನಾ? ಮತ್ತು ಹಿಗ್ಗಿದ ಅಂತ ದೊಡ್ಡದಾಗಿ ಕಾಣಿಸುತ್ತೆ ಎಲ್ಲಿ, ಕಾನ್ಕ್ಲೇವ್ ಕನ್ನಡಿಯಲ್ಲಿ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಯಾವ ರೀತಿಯ ಕನ್ನಡಿಯಲ್ಲಿ ವಸ್ತುವಿನ ಗಾತ್ರದಂತೆಯೇ ಚಿತ್ರವು ರೂಪುಗೊಳ್ಳುತ್ತದೆ ಅಂತ ಕೇಳಿದ್ದೇನೆ. ಕಾನ್ಕ್ಲೇವ್ ಕನ್ನಡಿಯಲ್ಲ, ಕಾನ್ಕ್ಲೇವ್ ಕನ್ನಡಿಯಲ್ಲಿ ಚಿಕ್ಕದಾಗುತ್ತಾ ಅಥವಾ ದೊಡ್ಡದಾಗುತ್ತಾ? ಕಾನ್ಕ್ಲೇವ್ ಕನ್ನಡದಲ್ಲಿ ಆ್ಯಕ್ಚುಲಿ ಚಿಕ್ಕದಾಗುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್, ಪ್ಲೇನ್ ಮಿರರಲ್ಲಿ ಮತ್ತು ಪೀನ ಕನ್ನಡಿಯಲ್ಲಿ ಮತ್ತೆ ಈ ಒಂದು ಯಾವುದಲ್ಲ ಅಂತ ಕೊಟ್ಟಿದ್ದಾರೆ. ಸರಿ, ಪೀನ ಕನ್ನಡಿಯಲ್ಲಿ ಚಿಕ್ಕದಾಗಿ ಕಾಣಿಸುತ್ತೆ, ಈ ಒಂದು ಕಾನ್ಕ್ಲೇವ್ ಕನ್ನಡಿಯಲ್ಲಿ ದೊಡ್ಡದಾಗಿ ಕಾಣಿಸುತ್ತೆ. ಈ ಒಂದು ಪ್ಲೇನ್ ಮಿರರ್ ಏನಿದೆ ಅಲ್ವಾ, ಈ ಪ್ಲೇನ್ ಮಿರರ್ ಎಲ್ಲಿ ಯೂಸ್ ಮಾಡ್ತೀರಾ ನೀವು? ಮನೇಲಿ ಯೂಸ್ ಮಾಡ್ತೀರಾ ಅಲ್ವಾ, ಮುಂದೆ ನಿಂತ್ಕೊಂಡು ಹಾಯ್ ಹೇಗೆ ಚೆನ್ನಾಗಿ ಕಾಣಿಸ್ತಿದ್ದೀನ ನಾನು ಅಂತ ನೋಡ್ತಿರ್ತೀರಲ್ವಾ. ಸೊ ಅದೇ ಒಂದು ಪ್ಲೇನ್ ಕನ್ನಡಿ. ಸರಿನಾ? ಸೊ ಅಲ್ಲಿ ನಿಮ್ಮ ಒಂದು ಮೂಗ್ ಇಷ್ಟಿದೆ ಅಂತಂದರೆ ಇಷ್ಟೇ ಕಾಣಿಸುತ್ತೆ, ಇಷ್ಟು ಕಾಣಿಸಲ್ಲ ನಿಮಗೆ, ಆ್ಯಂಡ್ ದೆನ್ ಇಷ್ಟು ಸಹ ಕಾಣಿಸಲ್ಲ. ಸರ್ ನಾವು ಎಷ್ಟಿರುತ್ತೆ ಅಷ್ಟೇ ಕಾಣಿಸುತ್ತೆ ಅಲ್ವಾ. ಸೊ ಅದಕ್ಕೆ ಅದು ವಸ್ತುವಿನ ಗಾತ್ರದಂತೆಯೇ ಈ ಒಂದು ಚಿತ್ರ ರೂಪುಗೊಳ್ಳೋದಿಲ್ಲ ಅಂತ ಪ್ಲೇನ್ ಮಿರರ್ ಅಂತ ಹೇಳ್ತೀವಿ. ಸರ್ ಈ ಒಂದು ಸಮತಲ ದರ್ಪಣ ಅಂತ ಹೇಳ್ಬೋದು ಕನ್ನಡದಲ್ಲಿ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಸೋಪ್ ಮೈಕಲ್ಗಳು ರೂಪುಗೊಂಡ ನಂತರ ಸೋಪ್ ಅಣುವಿನ ಯಾವ ಭಾಗವು ನೀರಿನೊಂದಿಗೆ ಪ್ರತಿಕ್ರಿಯಿಸುತ್ತದೆ ಅಂತ ಕೊಟ್ಟಿದ್ದಾನೆ. ಸರಿನಾ? ಯಾವುದು, ಈ ಒಂದು ಹೈಡ್ರೋಫಿಲಿಕ್ ಹೆಡ್ ಏನಿದೆಯಲ್ಲ ಅದು ನೀರಿನೊಂದಿಗೆ ಪ್ರತಿಕ್ರಿಯಿಸುತ್ತದೆ. ಆ್ಯಂಡ್ ದೆನ್ ನೆಕ್ಸ್ಟ್, ದೇಹದಲ್ಲಿ ಸಂದೇಶಗಳನ್ನು ವಿನಿಮಯ ಮಾಡಿಕೊಳ್ಳುವ ದಾರದಂತಹ ರಚನೆಗಳನ್ನು ಏನೆಂದು ಕರೆಯುತ್ತಾರೆ ಅಂತ ಕೇಳಿದ್ದೇನೆ. ಸರಿನಾ? ಅವುಗಳನ್ನು ನಾವು ನರನಾರುಗಳು ಅಂತ ಹೇಳ್ತೀವಿ. ಸರಿನಾ? ಯಾವುದು, ಈ ಒಂದು ನರನಾರುಗಳು ಅಂತ ಹೇಳ್ತೀವಿ. ಓಕೆ, ಸೊ ಇದನ್ನು ಸಹ ಗೊತ್ತಿರಲಿ, ಕೇಳಬಹುದು ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್, ಈ ಶಬ್ದವು ಯಾವ ಮಾಧ್ಯಮದಲ್ಲಿ ವೇಗವಾಗಿ ಮತ್ತು ಅತಿ ಹೆಚ್ಚಿನ ವೇಗದಲ್ಲಿ ಚಲಿಸುತ್ತದೆ. ಸರಿನಾ? ಇದನ್ನು ಹೇಳಿ ನಿಮಗೆ ಸಾಕಾಗಿಬಿಡ್ತು. ಯಾವುದು, ಲೈಟ್ ಮತ್ತು ಈ ಒಂದು ಶಬ್ದ ಎರಡು ಸಹ ಇನ್ವರ್ಸ್ಲಿ ಇದಾವೆ. ಇದು ಜಾಸ್ತಿ ಏನಾದರೂ ಸ್ಪೀಡಲ್ಲಿ ಒಂದು ಮಾಧ್ಯಮದಲ್ಲಿ ಇತ್ತು ಅಂದರೆ ಅದು ಅತಿ ಕಡಿಮೆ ಇರುತ್ತೆ. ಸೊ ಇದು ಕಡಿಮೆ ಇತ್ತು ಅಂದರೆ ಅದು ಅತಿ ಹೆಚ್ಚಿಗಾಗಿರುತ್ತೆ. ಸೊ ಹಾಗಾದರೆ ಶಬ್ದ ಅತಿ ವೇಗವಾಗಿ ಯಾವುದರಲ್ಲಿ ಚಲಿಸುತ್ತೆ? ಏರಲ್ಲಿ ಚಲಿಸೋದಿಲ್ಲಲ್ಲ, ಯಾಕಂದರೆ ಇರೋದೇ 330 ಏನೋ ಇದೆ, ಇದು 349 ಅಲ್ವಾ, 349 ಮೀಟರ್ ಪರ್ ಸೆಕೆಂಡ್ ಇದೆ. ಆ್ಯಂಡ್ ದೆನ್ ನೀರು ಮೀನ್ಸ್ ಲಿಕ್ವಿಡ್ ಅಲ್ವಾ, 1500 ಮೀಟರ್ ಪರ್ ಸೆಕೆಂಡ್ ಇದೆ. ಸರಿನಾ? ಇದು ಹೆಚ್ಚಿಗಾಯ್ತಾ ಸರ್? ಇದೇ ಹೆಚ್ಚಿಗಾಯಿತು. ಘನದಲ್ಲಿ ಇಲ್ಲಿ 5000 ಮೀಟರ್ ಪರ್ ಸೆಕೆಂಡ್ ಇದೆ. ಸರಿನಾ? ಮೀನ್ಸ್ ಇದು ಹೆಚ್ಚಿಗಾಯ್ತಾ ಘನನೇ ಹೆಚ್ಚಿಗಾಯಿತು. ವ್ಯಾಕ್ಯೂಮಲ್ಲಿ ಇದು ಹೋಗೋದೇ ಇಲ್ಲ ಯಾವುದು, ಈ ಒಂದು ಶಬ್ದ ಅನ್ನೋದು. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗ್ತದೆ, ಘನ ಅನ್ನೋದಾಗುತ್ತೆ. ಸರಿನಾ? ಬಟ್ ಇದೇ ನೀವು ಯಾವುದು ಲೈಟ್ ತೊಗೊಂಡ್ರೆ ಇದ್ರ ಇನ್ವರ್ಸ್ ಆಗುತ್ತೆ. ಅಲ್ಲಿ ನಿಮಗೆ ಅತಿ ಹೆಚ್ಚಾಗಿ ಫಾಸ್ಟಾಗಿ ಹೋಗೋದೇ ವ್ಯಾಕ್ಯೂಮಲ್ಲಿ ಹೋಗುತ್ತೆ. 3 ಲಕ್ಷ ಕಿಲೋಮೀಟರ್ ಅಂತ ಹೇಳ್ತೀವಲ್ವಾ. ಸೊ ಅದು ಆಗುತ್ತೆ 3 ಲಕ್ಷ ಅನ್ನೋದಕ್ಕಿಂತ ಆ್ಯಕ್ಚುಲಿ 2,99,963 ಈ ಥರ ಇದೆ. ಸರಿನಾ? ಸೊ ಅದು ನಂಬರ್. ಆ್ಯಂಡ್ ನೆಕ್ಸ್ಟ್ ಹೋಗೋದು ಅದು ಎಲ್ಲಿ ಅಂತ ಏರಲ್ಲಿ ಹೋಗುತ್ತೆ. ಅದಾದ ನಂತರ ನೆಕ್ಸ್ಟ್ ಅದು ಮೂವ್ ಆಗೋದು ಎಲ್ಲಿ ಅಂದರೆ ನೀರಲ್ಲಿ ಆಗುತ್ತೆ. ಅದಾದ ನಂತರ ನೆಕ್ಸ್ಟ್ ಮೂವ್ ಆಗೋದು ಘನದಲ್ಲಿ ಆಗುತ್ತೆ. ಯಾವುದು, ಈ ಒಂದು ಲೈಟ್ ಅನ್ನೋದು. ಸರಿನಾ? ಬಟ್ ಇಲ್ಲಿ ಶಬ್ದ ಅನ್ನೋದು ಅದರ ಅಪೋಸಿಟ್ ಇದೆ ಅಷ್ಟೇ. ಓಕೆ, ಆ್ಯಂಡ್ ನೆಕ್ಸ್ಟ್, ಓಕೆ, ಇದನ್ನು ಸಂಬಂಧಪಟ್ಟಿರ್ತಕ್ಕಂಥ ಸ್ವಲ್ಪ ಇನ್ಫಾರ್ಮೇಷನ್ ಅದನ್ನು ನೋಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್, ಯಾವ ಶಾಶ್ವತ ಅಂಗಾಂಶವು ಸಸ್ಯವನ್ನು ಗಟ್ಟಿಯಾಗಿ ಮತ್ತು ಬಲವಾಗಿ ಮಾಡುತ್ತದೆ? ಹಾಗಾದರೆ ಗಟ್ಟಿಯಾಗಿ ಬಲವಾಗಿ ಮಾಡೋದು ಯಾವ್ದು ರೀ? ಈ ಒಂದು ಡೆತ್ ಆಗಿರುತ್ತಲ್ವಾ, ಡೆತ್ ಆಗಿರೋದು ಯಾವಾಗಲೂ ಸಹ ನಮ್ಮನ್ನು ಗಟ್ಟಿಯಾಗಿ ಬಲವಾಗಿ ಮಾಡ್ತವೆ. ಸೊ ಹಾಗಾದರೆ ಡೆತ್ ಆಗಿರೋದು ಯಾವುದು? ಈ ಒಂದು ಸ್ಲೈರಂಕೈಮ ಅಂತ ಹೇಳ್ತೀವಿ. ಯಾವುದು, ಸ್ಲೈರಂಕೈಮ, ನೆನ್ಪಿಟ್ಕೊಳ್ಳಿ, ಸ್ಲೈರಂಕೈಮ ಅಂತ ಹೇಳ್ತೀವಿ. ಓಕೆ, ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ಸ್ಲೈರಂಕೈಮ ಅಂತ ಹೇಳ್ತೀವಿ. ಇವಾಗ ನೀವು ತೆಂಗು ತೊಗೊಂಡು ಹೋಗ್ತೀರಲ್ವಾ, ಆ ತೆಂಗಿನ ಮೇಲೆ ಇರ್ತಕ್ಕಂಥ ಅದು ನಾರೇನಿದೆ ಅಲ್ವಾ, ಅದಕ್ಕೆ ಯಾವುದಕ್ಕೆ ಉದಾಹರಣೆ? ಸೊ ಅದು ಸ್ಲೈರಂಕೈಮನ, ಕೋಲಂಕೈಮನ, ಪ್ಯಾರಂಕೈಮನ? ಅದೊಂದು ಸ್ಲೈರಂಕೈಮ. ಓಕೆ, ಅದು ಡೆಡ್ ಸೆಲ್ ಅಂತ ಹೇಳ್ತೀವಿ. ಆ್ಯಂಡ್ ನೀವು ಒಂದು ಮರದ ಮೇಲೆ ತೊಗಟೆ ಇರುತ್ತೆ ಅಲ್ವಾ, ಅದು ಸಹ ಯಾವುದಕ್ಕೆ ಒಂದು ಉದಾಹರಣೆ. ಸೊ ಅದು ಸಹ ನಾವೇನಂತ ಹೇಳ್ತೀವಿ ಅಂದರೆ ಶಾಶ್ವತ ಅಂಗಾಂಶ ಆಗಿರ್ತಕ್ಕಂಥ ಸ್ಲೈರಂಕೈಮ ಅಂತ ಹೇಳ್ತೀವಿ. ಓಕೆ, ಸೊ ಅದು ಸಹ ನಿಮಗೆ ಗೊತ್ತಿರಲಿ. ಆ್ಯಂಡ್ ದೆನ್ ನೆಕ್ಸ್ಟ್, ಈ ಕೆಳಗಿನ ಯಾವ ಲೋಹೇತರ ಲೋಹವು ಹೊಳಪನ್ನು ಹೊಂದಿದೆ ಅಂತ? ಸರಿನಾ? ಲೋಹೇತರ ಲೋಹವು ಹೊಳಪನ್ನು ಹೊಂದಿದೆ ಯಾವುದ್ರಿ? ಅಯೋಡಿನ್ ಹೇಳಿಲ್ವಾ ನಿಮಗೆ? ಸರಿ ಹೇಳಿಲ್ಲ, ಆಲ್ರೆಡಿ ಒಂದು ಅನಾಲಿಸಿಸ್ ಕ್ಲಾಸ್ಗಳಲ್ಲಿ ಸಹ ಹೇಳಿದ್ದೀನಿ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್, ಈ ಒಂದು ಸಸ್ಯದ ಮೈಟೋಕಾಂಡ್ರಿಯಾದ ಮುಖ್ಯ ಕಾರ್ಯವೇನು? ಏನು ಮಾಡುತ್ತೆ? ATP ತಯಾರಿಸ್ತದೆ. ಸರಿನಾ? ಸೊ ATP ತಯಾರಿಸ್ತದೆ ಅಷ್ಟೇ. ಸೊ ಇದಾಗಿತ್ತು ಇಲ್ಲಿವರೆಗೆ RRB ಡಿ ಗ್ರೂಪ್ 12 ಡಿಸೆಂಬರ್ನ ಫಸ್ಟ್ ಶಿಫ್ಟಿನ ಎಕ್ಸಾಮ್ ಅನಾಲಿಸಿಸ್. ಸೊ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಹಾಗೆ ಇಲ್ಲಿವರೆಗೂ ವಿಡಿಯೋ ನೋಡಿ ನಿಮಗೆ ಏನಾದರೂ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲ್ಲ ಅಂದರೆ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಲ್ಲಿಗೆ ಏನು ಮಾಡ್ತಿದ್ದೀನಿ. ಒನ್ಸ್ ಅಗೈನ್ ಥ್ಯಾಂಕ್ ಯು ಸೋ ಮಚ್.